Namaskaram. So continuing with the chapter electric charges and fields. So today we'll be solving two numericals based on electric dipole. One regarding calculating the electric field at a point on axial line and equatorial line, and the other based on torque acting on an electric dipole. So either previous video now one small derivation regarding torque acting on electric dipole madidvi, tau is equals to P sin theta anta. So in the continue modoniga. So the first numerical that we'll be solving here, a dipole has charges 0.1 picocoulomb and minus 0.1 picocoulomb. So base textbook nolaga idu question number 8 aithe. So here the two charges, the magnitude given part nolaga, magnitude of the two charges. Electric dipole nolaga ಎರಡು ಚಾರ್ಜ್ ಇರ್ತಾವೆ, one positive one negative, ಎರಡರದು magnitude same ಇರ್ತದೆ. So magnitude of the two charges is 0.1 picocoulomb. So here picocoulomb andre it becomes 10 raised to 0.1 ಇದು into pico andre 10 raised to minus 12 coulomb. ಎರಡು ಚಾರ್ಜದ್ದು magnitude obviously same, separated by a distance 2a. ಹೌದಲ್ಲ, ಆರ್ ಅಂತ ಹೇಳಿ ತೊಗೊಳಕ್ಕೆ ಬರೋಂಗಿಲ್ಲ ನಾವು ಇಲ್ಲಿ ಡಿಸ್ಟೆನ್ಸ್ ಇರಲ್ಲ. ಎಲೆಕ್ಟ್ರಿಕ್ ಡೈಪೋಲ್ ಲೆಂತ್ 2a ಈಸ್ 10 raised to minus 8 ಮೀಟರ್ ಅಂತ ಕೊಟ್ಟಾರ. ಕ್ಯಾಲ್ಕುಲೇಟ್ ಕೇಳಿದ್ದೇನು ಅಂದ್ರೆ ಟು ಕ್ಯಾಲ್ಕುಲೇಟ್ electric field. First one, electric field at a point on axial line. E axial ಅಂತ ಬರ್ದಿರ್ತೀನಿ. electric field at a point on the axis ಅಂತ ಕೊಟ್ಟಾರ ನೋಡ್ರಿ, 0 point E axial where R is equals to 0.1 meter from the center of the dipole, and the second one, electric field at a point on the equatorial line where the distance R is equals to 0.15 meter from the center of the electric dipole. Okay, so ಇದಕ್ಕೆ ನಾವು relevant ಫಾರ್ಮುಲಾ ಹಚ್ಚಿ ಸಾಲ್ವ್ ಮಾಡಬೇಕಾಗ್ತೈತಿ ನ್ಯೂಮರಿಕಲ್ಸನ್ನ. ಸೊ ಈಗ ಜಸ್ಟ್ ಒಂದು ಡೈಗ್ರಾಮ್ ನಾವು ಡ್ರಾ ಮಾಡ್ಕೊಳ್ಳೋಣ, ಇದು ಯಾವ ರೀತಿ ಕ್ವಶನ್ ಬರ್ತೈತಿ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ನೊಳಗೆ ಒಂದು ನೆಗೆಟಿವ್ ಚಾರ್ಜ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಇರ್ತಾವೆ. ಸೊ ಈ ರೀತಿ ನಾವು ಇದನ್ನು ಇಲ್ಲೇ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇದಕ್ಕೇನು ಕರಿತೀವಿ ನಾವು, ಆಕ್ಸಿಯಲ್ ಲೈನ್. ಸೊ ಡೆಫಿನೆಟ್ಲಿ ದಿಸ್ ಈಸ್ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಈ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ನಿಂದ ಟೋಟಲ್ ಡಿಸ್ಟೆನ್ಸ್ 0.1 ಮೀಟರ್ನೊಳಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಫಸ್ಟ್ ಹೇಳ್ತಾರೆ. ಇನ್ನೊಂದು ಈ ಇಕ್ವೇಟೋರಿಯಲ್ ಲೈನ್ನೊಳಗೆ ಒಂದು ಸರ್ಟನ್ ಪಾಯಿಂಟ್ ಮಾರ್ಕ್ ಮಾಡಿ, ವಿಚ್ ಈಸ್ ಇದು ಆಕ್ಸಿಯಲ್ ಲೈನ್ನೊಳಗಿನ ಡಿಸ್ಟೆನ್ಸ್ 0.1 ಮೀಟರ್, ಇಲ್ಲೇ 0.15 ಮೀಟರ್. ಸೊ ಈಗ ಆಕ್ಸಿಯಲ್ ಲೈನ್ ಕಡೆ ಬರೋಣ ನಾವು. ಸೊ ವಿ ಹ್ಯಾವ್ electric field at a point on axial line is equals to formula E axial, okay, is equals to 1 by 4 pi epsilon naught. ಇಲ್ಲೇ ಎರಡು ಫಾರ್ಮುಲಾ ಬರ್ತಾವೆ. ನಾನು ನಿಮ್ಗೆ ಹೇಳಿದ್ದೆ ಇದನ್ನು ನಾವು ನ್ಯೂಮರಿಕಲ್ ಬಂದಾಗ ಡಿಸ್ಕಸ್ ಮಾಡೋಣಂತೆ. ನಿಮ್ಗೆ ನೆನಪಿದ್ರೆ ಆ ಡೆರಿವೇಷನ್ನೊಳಗೆ ಒಂದು ಸ್ಟೆಪ್ ಬರ್ತೈತಿ ಹಿಂಗೆ, 2pr divided by r square minus a square whole square ಅಂತ. ಈ ಪಾರ್ಟ್ ಬಂದಾಗ ನಾವು ಅಲ್ಲೊಂದು ಅಸಂಪ್ಷನ್ ಮಾಡಿರ್ತೀವಿ, ಇಫ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ ಅಂತ. ಆರ್ ಅಂದರೆ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಫ್ರಮ್ ದ ಸೆಂಟರ್, ವಿಚ್ ಈಸ್ 0.1 ಮೀಟರ್ ಹಿಯರ್. ಸೊ ಇಫ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ, ಇದ ಸೇಮ್ ಫಾರ್ಮುಲಾ ಇ ಆಕ್ಸಿಯಲ್, this becomes 1 by 4 pi epsilon naught. ನಾವು ಎ ನೆಗ್ಲೆಕ್ಟ್ ಮಾಡಿ ಇದನ್ನು r⁴ ಮಾಡ್ತೀವಿ. ಒಂದು ಆರ್ ಕ್ಯಾನ್ಸಲ್ ಆಗಿ ಅದು ಫಾರ್ಮುಲಾ ಹಿಂಗೆ ಉಳಿತದೆ. ಸೊ ಈ ಕ್ವಶನ್ ಏನಂದ್ರೆ, ಇವು ಎರಡರೊಳಗೆ ಈ ಪರ್ಟಿಕ್ಯುಲರ್ ಕ್ವಶನ್ನೊಳಗೆ ವಿಚ್ ಫಾರ್ಮುಲಾ ಶುಡ್ ವಿ ಯೂಸ್ ಅನ್ನೋದು ಕ್ವಶನ್. ಈಗ ಅದನ್ನು ಹೆಂಗೆ ಡಿಸೈಡ್ ಮಾಡ್ತೀವಿ ಅಂದರೆ, ಲುಕ್ ಎಟ್ ದ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಆರ್ ಹಿಯರ್. ಇದು ನೋಡ್ರಿ, ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ನಾವು, ಇಫ್ ಆರ್ ಇಸ್ ಗ್ರೇಟರ್ ದ್ಯಾನ್ ಎ, ವೆರಿ ಮಚ್ ಬಿಗ್ಗರ್ ದ್ಯಾನ್ ಎ. ಸೊ ಈಗ 2a ಈಸ್ 10 raised to minus 8 ಮೀಟರ್ ಅಂದರೆ ಎ ಎಷ್ಟು ಇರ್ತೈತಿ ಇದ್ರದ್ದು ಹಾಫ್.
10⁻⁸ ಹಾಫ್ ಅಂದ್ರೆ 0.5 ಇಂಟು 10⁻⁻8 ಮೀಟರ್, ಹೌದಾ? ಸೊ ಇವೆರಡನ್ನೂ ಕಂಪ್ಯಾರಿಸನ್ ಮಾಡಿರಿ. ಆರ್ ಈಸ್ 0.1 ಮೀಟರ್. ಐ ಕ್ಯಾನ್ ರೈಟ್ ದಿಸ್ 0.1 ಮೀಟರ್ ಆಸ್ ಬ್ರಾಕೆಟ್ನೊಳಗೆ ಹಂಗೆ ಬರ್ಕೊಂಡು 10⁻⁻1 ಮೀಟರ್ ಅಂತ ಬರಿಬೋದಲ್ಲ, 0.1 ಮೀಟರನ್ನು. ಸೊ ಕಂಪೇರಿಂಗ್ 10⁻⁻1 ಮೀಟರ್ ವಿತ್ 0.5 ಇಂಟು 10⁻⁸. ಸೊ ಇದು ಹೆಂಗಾತಂದ್ರೆ 0.1 ಮೀಟರ್ ವಿ ಆರ್ ಕಂಪೇರಿಂಗ್ ದಿಸ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್, ಇದನ್ನು ಹೆಂಗೆ ಬರಿತೀನಿ ನಾ ಈಗಂದ್ರೆ 0.0000567 ಅದಾದಮೇಲೆ ಒಂದು 5. ಸೊ ದಿಸ್ ಈಸ್ 5 ಇಂಟು 10⁻⁸ ಮೀಟರ್. ಇದು ಆರ್ ವ್ಯಾಲ್ಯೂ, ಇದು ಎ ವ್ಯಾಲ್ಯೂ. ಕ್ವೈಟ್ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ದ್ಯಾಟ್ ದ ವ್ಯಾಲ್ಯೂ ಆಫ್ ಆರ್ ಈಸ್ ಮಚ್ ಬಿಗ್ಗರ್. ಡೈಗ್ರಾಮ್ನಾಗ ನಮ್ಗೆ ಹಂಗೆ ಅನ್ಸಂಗಿಲ್ಲ. ಡೈಗ್ರಾಮ್ನೊಳಗೆ ಇಲ್ಲಿಂದ ಇದು ಆರ್ ಇಷ್ಟು ಎ ಅಂತ ನಾವು ಡ್ರಾ ಮಾಡಿಬಿಡ್ತೀವಿ ಇಲ್ಲಿ ಡೈಗ್ರಾಮ್ನೊಳಗೆ. ಸೊ ಅದು ನಮಗೆ ಕ್ಲಿಯರಾಗಿ ಅದು ಗೊತ್ತಾಗಲಿ ಅಂತ ನಾವು ಈ ರೀತಿ ಡೈಗ್ರಾಮ್ ಡ್ರಾ ಮಾಡಿರ್ತೀವಿ. ಬಟ್ ದ ವ್ಯಾಲ್ಯೂಸ್ ದ್ಯಾಟ್ ಆರ್ ಗಿವನ್ ಇನ್ ದ ನ್ಯೂಮರಿಕಲ್ ಅದನ್ನು ನಾವು ಫೋಕಸ್ ಮಾಡಿದರೆ ಕ್ವೈಟ್ ಕ್ಲಿಯರ್ಲಿ ಆರ್ ಈಸ್ ಗ್ರೇಟರ್ ದನ್ ಎ. ಈಗ ಅಕಸ್ಮಾತ್ ಹಿಂಗಿತ್ತು ಅಂತಿಕೋರಿ, ಇದು ಆರ್ ಐತಿ 0.1, ಎ ಐತಿ 0.05. ಓಕೆ, 0.1 ಮೀಟರ್ ಈಸ್ ಆರ್ ಆ್ಯಂಡ್ 0.05 ಮೀಟರ್ ಈಸ್ ಎ. ನಾಟ್ ಮಚ್ ಆಫ್ ಅ ಡಿಫರೆನ್ಸ್, ಅಥವಾ ಭಯಂಕರ ದೊಡ್ಡದು ಅಂತ ಹೇಳಕ್ಕೆ ಬರೋಂಗಿಲ್ಲ. ಹಾಗಿದ್ದಾಗ ವಿ ವಿಲ್ ಹ್ಯಾವ್ ಟು ಗೋ ಫಾರ್ ದ ಫಸ್ಟ್ ಫಾರ್ಮುಲಾ. ಬಟ್ ಇದು ಕ್ವಶನ್ನೊಳಗೆ ಕ್ವೈಟ್ ಕ್ಲಿಯರ್ಲಿ ನಾನು ಇಲ್ಲಿ ಬರಿತೀನಿ, ಹಿಯರ್ ಆರ್ ಈಸ್ ಗ್ರೇಟರ್ ದನ್ ಎ. ಸೊ ದೇರ್ ಫೋರ್ ನೀವು ಥಿಯರಿ ಎಕ್ಸಾಮ್ನೊಳಗೆ ಎರಡೂ ಫಾರ್ಮುಲಾ ಒಂದು ಸರ್ತಿ ಬರೋದು, ಆಮೇಲೆ ಹಿಯರ್ ಆರ್ ಈಸ್ ಗ್ರೇಟರ್ ದನ್ ಎ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್. ಅವ್ರು ಒಂದು ಸರ್ತಿ ಹೇಳಿಬಿಟ್ರು ಚಲೋ, ನಿಮ್ಗೆ ಅನಿಸ್ತಂದ್ರೆ ಆರ್ ಈಸ್ ಗ್ರೇಟರ್ ದನ್ ಎ ಅಂದರೆ ಆ್ಯಸ್ ಹಿಯರ್ ಆರ್ ಈಸ್ ಗ್ರೇಟರ್ ದನ್ ಎ ಅಂಥೇಳಿ ಒಂದು ಸರ್ತಿದು ಫಾರ್ಮುಲಾ ಬರೋದು ಸಾಕು. ಈ ಆಕ್ಸಿಯಲ್ ಈಸ್ ಈಕ್ವಲ್ಸ್ ಟು 1/4πε0 2p ಡಿವೈಡೆಡ್ ಬೈ ಆರ್ ಕ್ಯೂಬ್. ಇದು ಯೂಸ್ ಮಾಡ್ತೀವಿ ನಾವು. 9 ಇಂಟು 10⁻⁹ ವ್ಯಾಲ್ಯೂ 2 ಇಂಟು ಪಿ ಅಂದ್ರೇನು? ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಪಿ ಇಸ್ ಈಕ್ವಲ್ಸ್ ಟು 2a ಕ್ಯೂ. ಸೊ 2a ಇಲ್ಲೈತೆ, 2a, ಹೌದಾ? 2a ಈಸ್ 10⁻⁻8. ಇದು 2a ಆತ, ಪಿ ಒಳಗಿಂದ 2a ಆತ. ದೆನ್ ಕ್ಯೂ ಇಸ್ 0.1 ಇಂಟು 10⁻⁻12. ಐ ವಿಲ್ ರೈಟ್ ಇಟ್ ಆಸ್ 10⁻⁻13, ಹೌದಲ್ರಿ? ಡಿವೈಡೆಡ್ ಬೈ ಡಿಸ್ಟೆನ್ಸ್. ಆಕ್ಸಿಯಲ್ ಲೈನದ ಡಿಸ್ಟೆನ್ಸ್ ಅವ್ರು ಕೊಟ್ಟಾರ, ಆರ್ ಇಸ್ ಈಕ್ವಲ್ ಟು 0.1. ಸೊ ಅದನ್ನು ಕ್ಯೂಬ್ ಮಾಡಿದರೆ 0.1 ಕ್ಯಾನ್ ಬಿ ರಿಟನ್ ಆಸ್ 10⁻⁻1. ಅದನ್ನು ಕ್ಯೂಬ್ ಮಾಡಿ 10⁻⁻3. ಸೊ ಇದನ್ನು ನೀವು ಫರ್ದರ್ ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಂತ ಅಂದ್ಕೊಂಡಿನಿ. ಕ್ವೈಟ್ ಈಸಿ ಆಯ್ತದೆ. ಸೊ ಫೈನಲಿ ಯು ವಿಲ್ ಗೆಟ್ ಇಟ್, ಯು ಶುಡ್ ಗೆಟ್ ದಿ ಆನ್ಸರ್. ವ್ಯಾಲ್ಯೂಸ್ ನಾವು ಕರೆಕ್ಟ್ ಹಾಕಿವಿ. ಯು ಶುಡ್ ಗೆಟ್ ದಿ ಆನ್ಸರ್ ಆ್ಯಸ್ ಇಲ್ಲಿ ಕೊಟ್ಟಾರ 18 ಇಂಟು, ಇಲ್ಲಿ ಒಂದು ನಾನು ಎಕ್ಸ್ಪ್ಲೈನ್ ಮಾಡೋದೇನಿರುತ್ತೆ, ಕ್ಯಾಲ್ಕುಲೇಷನ್ ಪಾರ್ಟ್ ನೀವು ಮಾಡ್ತೀರಿ, ನಾನು ಎಕ್ಸ್ಪ್ಲೈನ್ ಮಾಡೋದೇನಿರುತ್ತೆ, ಇದರೊಳಗೆ ಯಾವುದು ಚೂಸ್ ಮಾಡ್ಬೇಕು. ನೀವು ಎರಡು ಬ್ಯಾಟ್ ಮಾಡ್ಬೇಕಾ ಇದನ್ನು? ಇದು ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ, 2pr ಡಿವೈಡ್ ಬೈ r² - a² ಒಂದು ಸರ್ತಿ ಥಿಯರಿ ಫೈನಲ್ ಎಕ್ಸಾಮ್ನೊಳಗೆ ಈ ಟೈಪ್ ಆಫ್ ಬೇಸ್ಡ್ ಕ್ವಶನ್ ಕೊಟ್ಟಾರ, ಅದನ್ನು ಕೊಡ್ಲಿಕ್ಕಿಲ್ಲ ಬೆಳೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ 18 ಇಂಟು 10⁻⁻9 ನ್ಯೂಟನ್ ಪರ್ ಕೂಲಮ್. ಪಿ ಕ್ಯಾಪ್ ಅಂತ ಬರಿಬೋದು ನೀವು ಬೇಕಾದ್ರೆ ಮುಂದೆ. ಡೈರೆಕ್ಷನ್ ಒಂದು, ಬಿಕಾಸ್ ನಿಮ್ಗೆ ನೆನಪಿದ್ರೆ electric field at a point on axial line will be in the direction of the electric dipole moment. Equatorial line ಒಳಗೆ ಅಪೋಸಿಟ್ ಬರ್ತದೆ. ಇದನ್ನು ಡಿಸ್ಕಸ್ ಮಾಡೀವಿ ನಾವು. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಪಾರ್ಟು ನೀವೇ ಸಾಲ್ವ್ ಮಾಡಿರಿ, ಅಥವಾ ಅದ್ರದ್ದು ಇಕ್ವೇಟೋರಿಯಲ್ ಲೈನದ ಫಾರ್ಮುಲಾ ಎರಡು ಬರ್ತಾವೆ, ಅವು ಎರಡೂ ಬರಿತೀನಿ ನಾ ಇಲ್ಲೇ. electric field at a point on equator is 1/4πε0. ಇದ್ರದ್ದು ಡೆರಿವೇಷನ್ನೊಳಗೆ ಇಲ್ಲೊಂದು ಸ್ಟೆಪ್ ಬಂದಿರುತ್ತೆ, ಪಿ ಡಿವೈಡೆಡ್ ಬೈ r² ಪ್ಲಸ್ a² ಹೋಲ್ ರೇಸ್ ಟು 3/2 ಅಂತ. 1/4πε0. ಇದು ಹೆಂಗೆ 2pr ಡಿವೈಡೆಡ್ ಬೈ ಅಂತಿತ್ತಲ್ಲ, ಇಲ್ಲಿ ಪಿ ಡಿವೈಡೆಡ್ ಬೈ r² ಪ್ಲಸ್ a² ಹೋಲ್ ರೇಸ್ ಟು 3/2. ಇದು ಒರಿಜಿನಲ್ ಫಾರ್ಮುಲಾ ಅದರದ್ದು. ಇದ್ರೊಳಗೆ ಮತ್ತು ನಾವು ಇಫ್ ಆರ್ ಇಸ್ ಗ್ರೇಟರ್ ದನ್ ಎ ಅಂಥೇಳಿ ಎ ನೆಗ್ಲೆಕ್ಟ್ ಮಾಡಿ, ಇದು r² ಹೋಲ್ ರೇಸ್ ಟು 3/2 ಒಳಗೆ 2 ಕ್ಯಾನ್ಸಲ್ ಆಗಿದೆ, r³ ಉಳಿತೈತೆ. ಫೈನಲಿ ನಮ್ಮ ಕಡೆ ಈ ಇಕ್ವೇಟರ್ ಫಾರ್ಮುಲಾ 1/4πε0 ಪಿ ಡಿವೈಡೆಡ್ ಬೈ
ಆರ್ ಕ್ಯೂಬ್. ಸೊ ಈ ಕೇಸ್ನೊಳಗೆ 2p/r³ ಬಂದಿರುತ್ತಿಲ್ಲ, p/r³ ಬಂದಿರ್ತೈತಿ. ಸೊ ರಿಸ್ಪೆಕ್ಟಿವ್ ವ್ಯಾಲ್ಯೂಸ್ ನೀವು ಇಲ್ಲಿ ಹಾಕ್ಬೇಕು. 9 × 10⁹, p ವ್ಯಾಲ್ಯೂ ಈಸ್ ಒನ್ಸ್ ಅಗೇನ್ 2aq ಆ್ಯಂಡ್ ಡಿವೈಡೆಡ್ ಬೈ r. ಇಕ್ವೇಟೋರಿಯಲ್ ಲೈನದ ಕೇಸ್ನೊಳಗೆ r ವ್ಯಾಲ್ಯೂ ಇಸ್ ಡಿಫ್ರೆಂಟ್. ಮತ್ತು ಇದು 0.1 ಅಲ್ಲಿ ಹಾಕ್ಬಾರ್ದು. 0.15 ಮೀಟರ್ ಕೊಟ್ಟಾರ, ಅದನ್ನು ಕ್ಯೂಬ್ ಮಾಡಿ ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ದಿ ಆನ್ಸರ್ ಯು ಶುಡ್ ಗೆಟ್ ಇಟ್ ಆ್ಯಸ್ ಇಲ್ಲಿ ಕೊಟ್ಟಿದ್ದು 2.67 × 10⁻⁻9 N/Coulomb ಮೈನಸ್ p ಕ್ಯಾಪ್ ಅಂತ. ಸೊ ಇದು ಫಸ್ಟ್ ನ್ಯೂಮರಿಕಲ್ ನಾವು ಇವತ್ತು ಡಿಸ್ಕಸ್ ಮಾಡಾಕತ್ತಿದ್ದೆ. ನೆಕ್ಸ್ಟ್ ಟಾರ್ಕ್ ಬೇಸ್ಡ್ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡೋಣ. ಜಸ್ಟ್ ಬೋರ್ಡ್ ರಬ್ ಮಾಡ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಗ ಕ್ವಶನ್ ನಂಬರ್ 9. An electric dipole consists of two opposite charges, each of magnitude 1 microcoulomb, separated by a distance 1 centimeter. Okay, question number 9. Once again, ಇದು electric dipole ಇರೋದ್ರಿಂದ ಎರಡು ಚಾರ್ಜ್ ಸೇಮ್ ಇರ್ತವೆ. ಬೇಕಾದ್ರೆ ನೀವು Q1 = Q2 = Q ಅಂತ ಹೇಳಿ ತಗೋಬೋದು. ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದ ಟೂ ಚಾರ್ಜಸ್ ಈಸ್ ಸೇಮ್, ವಿಚ್ ಈಸ್ 1 microcoulomb. Micro 10⁻⁻6. Separated by a distance 2a is 1 centimeter, which is 10⁻⁻2 meter. The dipole is situated in a uniform electric field. ನಿಮ್ಗೆ ನೆನಪಿದ್ರೆ ಈ ರೀತಿ ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಡಿಸ್ಕಸ್ ಮಾಡಿದ್ವಿ. ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ಇಲೆಕ್ಟ್ರಿಕ್ ಡೈಪೋಲನ್ನು ಪ್ಲೇಸ್ ಮಾಡ್ತೀವಿ. ಆವಾಗ ಈ ಪಾಸಿಟಿವ್ ಚಾರ್ಜ್ ಮೇಲೆ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಬರ್ತೈತಿ. ನೆಗೆಟಿವ್ ಚಾರ್ಜ್ಗೆ ಅಪೋಸಿಟ್ ಡೈರೆಕ್ಷನ್ ಟು ದ್ಯಾಟ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಬಂದು ಇದ್ರ ಮೇಲೆ ಒಂದು ಟಾರ್ಕ್ ಬಂದು ದಿ ಎಲೆಕ್ಟ್ರಿಕ್ ಡೈಪೋಲ್ ಸ್ಟಾರ್ಟ್ಸ್ ಟು ರೊಟೇಟ್ ಆ್ಯಂಡ್ ದ ಫಾರ್ಮುಲಾ ಫಾರ್ ಟಾರ್ಕ್ ದ್ಯಾಟ್ ವಿ ಹ್ಯಾಡ್ ಡಿಸ್ಕಸ್ಡ್ ಈಸ್ ಟಾರ್ಕ್ ಈಸ್ ಈಕ್ವಲ್ಸ್ ಟು PE sin θ. ಸೊ ಅವ್ರು ಹೇಳ್ತಾರೆ ದಿಸ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಸಿಚುವೇಟೆಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ವ್ಯಾಲ್ಯೂ ಕೊಟ್ಟಾರವ್ರೆ. ಎಲೆಕ್ಟ್ರಿಕ್ ಫೀಲ್ಡ್ ಇದ್ದು 100 volt/meter ಅಂತ. ನಾವು ಡಿಸ್ಕಸ್ ಮಾಡೀವಿ ಇಲೆಕ್ಟ್ರಿಕ್ ಫೀಲ್ಡ್ SI ಯೂನಿಟ್ N/Coulomb ಅಂತ ಹೇಳಿ. ಈ volt/meter, ದಿಸ್ ಈಸ್ ಆ್ಯಕ್ಚುಲಿ ಅ ನ್ಯೂ ಯೂನಿಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ದ್ಯಾಟ್ ವಿ ವಿಲ್ ಡಿಸ್ಕಸ್ ಇನ್ ದ ಸೆಕೆಂಡ್ ಚಾಪ್ಟರ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಸೊ ಫಾರ್ ಟೈಮ್ ಬೀಯಿಂಗ್ ನಿಮ್ಗೆ ಗೊತ್ತಿರಲಿ, 1 volt/meter ಅಂದರೂ ಒಂದು N/Coulomb ಅಂದರೂ ಒಂದು. ಈ volt/meter ಎಲ್ಲಿಂದ ಬಂತು ಅಂತ ಆಮೇಲೆ ಗೊತ್ತಾಗ್ತೈತಿ. ಸೊ ನಾವು ಇನ್ ದಿಸ್ ಕ್ವಶನ್ 100 volt/meter ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾರ ಅಂದರೆ ವಿಲ್ ಟೇಕ್ ಇಟ್ ಆಸ್ 100 N/Coulomb. ಎರಡು ಸೇಮ್ ಇರ್ತಾವೆ, ವ್ಯಾಲ್ಯೂ ಡಸ್ ನಾಟ್ ಚೇಂಜ್, ಯೂನಿಟ್ ಬೇರೆ ಬೇರೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ವಿತ್ ಇಟ್ಸ್ ಆಕ್ಸಿಸ್ ಮೇಕಿಂಗ್ ಅನ್ ಆ್ಯಂಗಲ್. ಸೊ ಇದು ಆ್ಯಂಗಲ್ ಇರುತ್ತೆ ಅಂತ ಹೇಳಿದ್ದಲ್ಲ, ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಇವು ಎರಡು ನೋಡು ಆ್ಯಂಗಲ್ ಇರುತ್ತಲ್ಲ, ದ್ಯಾಟ್ ಆ್ಯಂಗಲ್ ದೇ ಹ್ಯಾವ್ ಗಿವನ್ ಇಟ್ ಆಸ್ 45 degree. ಈ PE sin θ ಒಳಗಿಂದ ಆ್ಯಂಗಲ್ ಬರುತ್ತಲ್ಲ ಅದು. ಸೊ ಥೀಟ ಈಸ್ ಗಿವನ್ 45 degree. ಸೊ ಟು ಕ್ಯಾಲ್ಕುಲೇಟ್ torque acting on the electric dipole, first thing they want us to calculate the torque, and the second thing also calculate the maximum torque acting on the dipole, tau max. ಸೊ ವೆರಿ ಈಸಿ ಕ್ವಶನ್ ಇದು, ಸ್ಟ್ರೇಟ್ ಫಾರ್ವರ್ಡ್, ನಮಗಿದು ಗೊತ್ತು ಫಾರ್ಮುಲಾ. ಸೊ ಅದಕ್ಕೆ ವಿ ಹ್ಯಾವ್ ಟಾರ್ಕ್ ಈಸ್ ಈಕ್ವಲ್ಸ್ ಟು PE sin θ. P is electric dipole moment ಅಂದರೆ 2aq into electric field into sin θ. ಸೊ 2aq, 2a ಇಲ್ಲೇ 10⁻⁻2 meter ಐತಿ, ಮಲ್ಟಿಪ್ಲೈಡ್ ಬೈ ದಟ್ ಇಸ್ 2a. Charge is 1 microcoulomb 10⁻⁻6 followed by electric field is 100 into sin 45. ಸೊ 1/√2 ಅದರದ್ದು ವ್ಯಾಲ್ಯೂ ನೀವು ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಿದರೆ ಡೈರೆಕ್ಟ್ಲಿನಲ್ಲೇ ಆನ್ಸರ್ ಬರೀತೀನಿ. 7.07 × 10⁻⁻7 Nm. ಇದು ಟಾರ್ಕ್ದು SI ಯೂನಿಟ್. ನಾವು ಪ್ರೀವಿಯಸ್ ವೀಡಿಯೋದೊಳಗೆ ಟಾರ್ಕ್ದು ಫಾರ್ಮುಲಾ ಡಿಸ್ಕಸ್ ಮಾಡಿದ್ವಿ, ಬಟ್ ಯೂನಿಟ್ ಯಾಕೆ ಡಿಸ್ಕಸ್ ಮಾಡಿರಲಿಲ್ಲ ಅಂದರೆ ಇದು ಆ್ಯಕ್ಚುಲಿ PUC ಫಸ್ಟ್ ಇಯರ್ ಕನ್ಸೆಪ್ಟ್. ಸೊ ಟಾರ್ಕ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಆರ್ಮ್ ಆಫ್ ದಿ ಕಪಲ್, ಅಂದರೆ ಅದೊಂದು ಡಿಸ್ಟೆನ್ಸ್. ಸೊ ಕ್ವೈಟ್ ಆಬ್ವಿಯಸ್ಲಿ ಫೋರ್ಸ್ದು ಯೂನಿಟ್ ನ್ಯೂಟನ್,
ಡಿಸ್ಟೆನ್ಸ್ದು ಯೂನಿಟ್ ಮೀಟರ್, ನ್ಯೂಟನ್ ಮೀಟರ್ ಇಸ್ ದ ಎಸ್ ಐ ಯೂನಿಟ್ ಫಾರ್ ಟಾರ್ಕ್. ದೆನ್ ಅವ್ರು ಹೇಳ್ತಾರೆ ಟೌ ಮ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಟೌ ಮ್ಯಾಕ್ಸ್ ಹ್ಯಾಪನ್ಸ್ ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಇದನ್ನು ಹೇಳಿ ನಾನು ಪ್ರೀವಿಯಸ್ ವಿಡಿಯೋದೊಳಗೆ ಲಾಸ್ಟ್ ಪಾರ್ಟ್ನೊಳಗೆ ನಾವು ಡಿಸ್ಕಸ್ ಮಾಡಿದ್ವಿ. ಥೀಟಾ ಈಸ್ ಈಕ್ವಲ್ ಟು 90, ಸೈನ್ 90 ಬಿಕಮ್ಸ್ 1. ಸೊ ದೇರ್ ಫೋರ್ ಟೌ ಮ್ಯಾಕ್ಸ್ ಈಸ್ ಈಕ್ವಲ್ಸ್ ಟು ಪಿ ಇ ಅಷ್ಟೇ ಬರ್ತೈತಿ. ಹೌದಾ, ಸೈನ್ ಥೀಟಾ ಪಾರ್ಟ್ ಹೋಗ್ಬಿಡ್ತೈತಿ. ಈಗ ಪಿ ಇ ಅಂದರೆ ದಟ್ ಈಸ್ ಅಗೇನ್ 2aq ಮಲ್ಟಿಪ್ಲೈಡ್ ಬೈ ದಿ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ. ಸೊ ಇದನ್ನ ವ್ಯಾಲ್ಯೂಸ್ ನೀವು ಕರೆಕ್ಟಾಗಿ ಹಾಕಿದರೆ ಆನ್ಸರ್ ಬರ್ಬೇಕಂತ ಹೇಳ್ತಾರೆ ಅವರು. 10⁻⁻6 ನ್ಯೂಟನ್ ಮೀಟರ್ ಈಸ್ ದ ಮ್ಯಾಕ್ಸಿಮಮ್ ಟಾರ್ಕ್ ಇನ್ ದಿಸ್ ಕೇಸ್. ಸೊ ಈಗ ಇಷ್ಟ ಆದಮೇಲೆ ನಾವು ಬೋರ್ಡ್ ರಬ್ ಮಾಡಿಕೊಂಡು ವಿ ವಿಲ್ ಸ್ಟಾರ್ಟ್ ವಿತ್ ಅ ಕನ್ಸೆಪ್ಟ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಜಸ್ಟ್ ಒಂದು ನಿಮಿಷ. Okay, so let's continue with electric flux concept. Okay, so electric flux ಇದು ಒಂದು ಆ ಟಾಪಿಕ್ ಅರ್ಥ ಮಾಡ್ಕೋಬೇಕು, ಈ ಚಾಪ್ಟರ್ನೊಳಗೆ ಐತಿ. ದಟ್ಸ್ ಒನ್ ಥಿಂಗ್. ಈ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಸಂಬಂಧಪಟ್ಟಂಗೆ ಗಾಸ್ ಥಿಯರಮ್ ಅಂತ ನೆಕ್ಸ್ಟ್ ಬರ್ತೈತಿ. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಕನ್ಸೆಪ್ಟ್ನೊಳಗೆ ನಾವು ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಐ ವಿಲ್ ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ಸ್. ಒಂದು ಫಾರ್ಮುಲಾ ನಾವು ಆ್ಯಕ್ಚುಲಿ ಇಲ್ಲಿ ಡಿಸ್ಕಸ್ ಮಾಡ್ಕೊಂಡಿರ್ತೀವಿ. ಇನ್ನೊಂದು ಫಾರ್ಮುಲಾ ಈ ಗಾಸ್ ಥಿಯರಮ್ ಅನ್ನುವಂಥ ಒಂದು ಕನ್ಸೆಪ್ಟ್ನೊಳಗೆ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಇನ್ನೊಂದು ಫಾರ್ಮುಲಾ ಬರುತ್ತೆ. ಯೂಸಿಂಗ್ ದೀಸ್ ಟೂ ಫಾರ್ಮುಲೆ ನಾವು ಲಾಸ್ಟಿಗೆ ಈ ಚಾಪ್ಟರ್ನೊಳಗೆ ಒಂದು 2 ಡೆರಿವೇಷನ್ಸ್ ಮಾಡ್ತೀವಿ, ಅಪ್ಲಿಕೇಶನ್ಸ್ ಆಫ್ ಗಾಸ್ ಥಿಯರಮ್ನೊಳಗೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಟರ್ ಕನೆಕ್ಟೆಡ್. ಸೊ ಸ್ಟಾರ್ಟಿಂಗ್ ವಿತ್ ಎಲೆಕ್ಟ್ರಿಕ್ ಫ್ಲಕ್ಸ್, ದ ವರ್ಡ್ ಫ್ಲಕ್ಸ್ ಆ್ಯಕ್ಚುಲಿ ಇಲ್ಲಿ ಬ್ರಾಕೆಟ್ನೊಳಗೆ ನಾನು ಏನು ಬರ್ದಿನಲ್ಲ, ಇದು ಗ್ರೀಕ್ ಲೆಟರ್, ಗ್ರೀಕ್ ಸಿಂಬಾಲ್ ಫೈ. ಅಂದರೆ ಪ್ರೊನೌನ್ಸಿಯೇಷನ್ ಲುಕ್ಸ್ ಲೈಕ್ ಇಟ್ ಏನ್ರಿ ಲುಕ್ಸ್ ಲೈಕ್ ನಮ್ಮದು ನಂಬರ್ 5 ಅಂತೀವಲ್ಲ ಆ ರೀತಿ, ಬಟ್ ಅದು ಆ್ಯಕ್ಚುಲಿ ಅಲ್ಲ. 5 ಅಂತ ಕರೀತಾರೆ. 5e ಅಂದ್ರೆ ಇಲೆಕ್ಟ್ರಿಕ್ ಫ್ಲಕ್ಸ್. ಇ ಅಂತ ಯಾಕೆ ಬರೀಬೇಕು ಕೆಳಗೆ? ಯಾಕೆಂದ್ರೆ ಫರ್ದರ್ 4th ಚಾಪ್ಟರ್ನೊಳಗೆ 5b ಅಂತ ಕಲಿತೀವಿ ಮುಂದೆ 4ನೇ ಪಾಠದಲ್ಲಿ. ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರುತ್ತೆ. ಸೊ ರೈಟ್ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲ ಅಂದರೆ ಜಸ್ಟ್ ನೀವು 5 ಅಂತಷ್ಟರ ಬರ್ಕೋರಿ, ಅಥವಾ 5e. ನಾವು 5e ಅಂತ ಬರೆಯೋದನ್ನು ರೂಢ ಮಾಡ್ಕೊಂಬಿಡೋಣ ಅಂತ. So what this electric flux means? First of all, the word flux ಅಂದರೆ ಟು ಫ್ಲೋ, ಅಥವಾ ಸಿಂಪಲ್ ಆಗಿ ಫ್ಲೋ. ಎದ್ರದ್ದು ಫ್ಲೋ ಇಲ್ಲೇ ಲೈಕ್ ವಾಟರ್ ಫ್ಲೋ ಇರ್ತೈತಲ್ಲ ಆ ರೀತಿ ಇಲೆಕ್ಟ್ರಿಕ್ ಫ್ಲಕ್ಸ್ ಮೀನ್ಸ್ ಫ್ಲೋ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಫ್ಲೋ ಆಫ್ ಏನ್ರಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈಗ ನಿಮ್ಗೆ ನೆನಪಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಡಿಸ್ಕಸ್ ಮಾಡಿದ್ದೀವಲ್ಲ ನಾವು. ಈಗ 10 ನ್ಯೂಟನ್ ಪರ್ ಕೂಲಮ್, 25 ನ್ಯೂಟನ್ ಪರ್ ಕೂಲಮ್ ಹಿಂಗೆ ಅಂತೀವಲ್ಲ. ಒಂದು ಯಾವುದೋ ರೀಜನ್ನೊಳಗೆ ಯಾವುದೋ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಈ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕೇಳ್ತಾರೆ. ಅಂದರೆ ಯಾವಾಗಲೂ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಆಸ್ಕ್ಡ್ ಫಾರ್ ಆಟ್ ಅ ಪಾಯಿಂಟ್. ಅಂದರೆ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ ದಿಸ್ ರೂಮ್ ಅನ್ನಂಗಿಲ್ಲ. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಟ್ ಅ ಪಾಯಿಂಟ್ ಅಂತ ಕೇಳ್ತಾರೆ. ಬಿಕಾಸ್ ಪಾಯಿಂಟ್ ಟು ಪಾಯಿಂಟ್ ಅದು ಚೇಂಜ್ ಆಗ್ತೈತಿ. ಹಂಗೆ ಇಲೆಕ್ಟ್ರಿಕ್ ಫ್ಲಕ್ಸ್ ಯಾವಾಗಲೂ ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಇಟ್ ಈಸ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಾವು ಇನ್ನೂ ಇದರ ಡೆಫಿನಿಷನಿಗೆ ಬಂದಿಲ್ಲ. ವಿಲ್ ಕಮ್ ಟು ದ ಡೆಫಿನಿಷನ್ ಲೇಟರ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಆಲ್ವೇಸ್ ಆಸ್ಕ್ಡ್. ಹೆಂಗಂದ್ರೆ ಯಾವ ರೀತಿ ಇದನ್ನು ಕೇಳ್ತಾರೆ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಲೈಕ್ ಥ್ರೂ ಆ್ಯನ್ ಏರಿಯಾ. ಅಂದರೆ ಒಂದು ಏರಿಯಾ ಮಾರ್ಕ್ ಮಾಡಿ ಆ ಏರಿಯಾದೊಳಗೆ ಹೆಂಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಈ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕೇಳ್ತಾರಲ್ಲ, ಹಂಗೆ ಒಂದು ಏರಿಯಾ ಮಾರ್ಕ್ ಮಾಡಿ, ಒಂದು ಜಾಗ ಏರಿಯಾ ಮಾರ್ಕ್ ಮಾಡಿ ಇದರೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಐತಿ ಅಂತ ಕೇಳ್ತಾರೆ. ಏನು ಹಿಂಗಂದ್ರೆ ಜಸ್ಟ್ ಆಮೇಲೆ ಸೊ ಈಗ ನಾವು ಒಂದಿಷ್ಟು ಅಸಂಪ್ಷನ್ಸ್ ಮಾಡ್ಕೋಬೇಕು. ಒಂದು ಸರ್ತಿ ನಿಮಗೆ ಕ್ಲಿಯರ್ ಆಗಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು, ಅದಕ್ಕೆ ಫಾರ್ಮುಲಾ ಹೆಂಗೆ ಯೂಸ್ ಮಾಡ್ತಾರೆ, ಅದೇ ಫಾರ್ಮುಲಾ ಯಾಕೆ ಬರ್ತೈತಿ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಅಂದರೆ ಇಟ್ಸ್ ಆ್ಯಕ್ಚುಲಿ ಕ್ವೈಟ್ ಅ ಸಿಂಪಲ್ ಟಾಪಿಕ್. ಈಗ ಇಲ್ಲೇ ನೀವು ಇಮ್ಯಾಜಿನ್ ಮಾಡಿರಿ, ಇನ್ ವಿಚ್ ಎವರ್ ರೂಮ್ ಯು ಆರ್ ಸಿಟ್ಟಿಂಗ್ ರೈಟ್ ನಾವು, ಈ ವಿಡಿಯೋ ಕೇಳ್ಕೊತ ಯಾವ ರೂಮ್ನೊಳಗೆ ನೀವು ಕುಂತಿರಲ್ಲ ಅದ್ರದ್ದು ಒಂದು ವಾಲ್, ಒಂದು ಗೋಡೆ ಮೇಲೆ ಪಾಸಿಟಿವ್ ಚಾರ್ಜಸ್ ಅದಾವಂತ ಇಮ್ಯಾಜಿನ್ ಮಾಡಿರಿ. ದ ವಾಲ್ ಈಸ್ ಫುಲ್ ಆಫ್ ಪಾಸಿಟಿವ್ ಚಾರ್ಜಸ್. ಎಕ್ಸಾಕ್ಟ್ಲಿ ದಿ ಅಪೋಸಿಟ್ ವಾಲ್ನೊಳಗೆ ದ ವಾಲ್ ಈಸ್ ಫುಲ್ ಆಫ್ ನೆಗೆಟಿವ್ ಚಾರ್ಜಸ್ ಅಂತ ಅನ್ಕೋರಿ. ನಾವು ಅಸ್ಯೂಮಿಂಗ್ ದ್ಯಾಟ್
ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ವಿಸಿಬಲ್. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಮಗೆ ಕಾಣಿಸಂಗಿಲ್ಲ. ಈ ಪಾಸಿಟಿವ್ ಚಾರ್ಜಸ್ ಏನದಾವಲ್ಲ ವಾಲ್ ಮೇಲೆ, ಅಲ್ಲಿಂದ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊಂಟಾವು ಆ್ಯಂಡ್ ಯು ಕ್ಯಾನ್ ಸಿ ದೋಸ್ ಅಂತ ಅನ್ಕೋರಿ. ಓಕೆ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಒಂದು ಸೈಡ್, ನೆಗೆಟಿವ್ ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದಾವೆ ಈ ರೂಮ್ನೊಳಗೆ ರೈಟ್ ನಾವು. ಸೊ ಹಿಂಗಿದ್ದಾಗ ನಾನೇನು ಮಾಡ್ತೀನಿ, ಒಂದು ಏರಿಯಾ ಹಿಂಗೆ ಸಪ್ರೇಟ್ ಏರಿಯಾ ತೊಗೋಬೋದು, ಅಥವಾ ಇಲ್ಲೇ ನೀವು ಹಿಂಗೆ ಇಮ್ಯಾಜಿನರಿ ಮಾರ್ಕ್ ಮಾಡಬಹುದು. ಈಗ ಲೈಕ್ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗೋಬೇಕಾರೆ ಐ ವಿಲ್ ಮಾರ್ಕ್ ಆ್ಯನ್ ಏರಿಯಾ ಹಿಯರ್. ಈ ರೀತಿ ಒಂದು ಏರಿಯಾ ಮಾರ್ಕ್ ಮಾಡಿರಿ, ಅಥವಾ ಟೇಕ್ ಆನ್ ಏರಿಯಾ, ಹಿಂಗೆ ಏರಿಯಾ ತೊಗೊಂಡಾರ ಹಿಡೀರಿ ಅಥವಾ ಮಾರ್ಕ್ ಮಾಡಿರಿ. ನಾವು ಕ್ವಶನ್ ಹೆಂಗೆ ಕೇಳ್ತಾರಂದ್ರೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಇದ್ರೊಳಗೆ ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಫ್ಲೋಯಿಂಗ್ ಥ್ರೂ ದಿಸ್. ಫ್ಲೋಯಿಂಗ್ಕಿನ್ನ ಇನ್ನೂ ಈಸಿ ವರ್ಡ್, ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಥ್ರೂ ದಿಸ್ ಏರಿಯಾ. ನಾಟ್ ಓನ್ಲಿ ಪಾಸಿಂಗ್, ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಅದಕ್ಕೆ, ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಥ್ರೂ ದಿಸ್ ಏರಿಯಾ ಪರ್ಪೆಂಡಿಕ್ಯುಲರ್ ಟು ದಟ್ ಏರಿಯಾ. ಈ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾವು. ಪರ್ಪೆಂಡಿಕ್ಯುಲರ್ ಇಲ್ಲ ಅಂದರೆ, ಈಗ ಸ್ವಲ್ಪ ಅದು ಏರಿಯಾ ಸೊಟ್ಟಿದ್ರೆ ನಾವು ಕಾಂಪೋನೆಂಟ್ ತೊಗೊತೀವಿ, ಅದು ನೆಕ್ಸ್ಟ್ ನಾನು ಹೇಳ್ತೇನೆ ನಿಮಗೆ ಇನ್ನೊಂದು ಸರ್ತಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಗಿವನ್ ಏರಿಯಾ ನಾರ್ಮಲ್ ಟು ದಟ್ ಏರಿಯಾ. ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಟು ದಟ್ ಏರಿಯಾ. ಇನ್ನೊಮ್ಮೆ, ಒಂದು ಕಡೆ ಪಾಸಿಟಿವ್ ಚಾರ್ಜ್, ಒಂದು ಕಡೆ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಿರ್ತಾವೆ. ಓಕೆ, ತಮ್ಮ ಪಾಡಿಗೆ ತಾವು ಹೋಗ್ತಿರ್ತಾವೆ. ನಾವು ಇಂಟ್ರಡ್ಯೂಸ್ ಮಾಡ್ತೀವಿ ಒಂದು ಏರಿಯಾ, ಹಿಂಗೆ ಇಂಟ್ರಡ್ಯೂಸ್ ಮಾಡಿ ಇದ್ರೊಳಗೆ ಇನ್ ದಿಸ್ ಏರಿಯಾ, ಇದ್ರ ಆ ಕಡೆ ಈ ಕಡೆ ಎಲ್ಲ ಹೋಗ್ತಿರ್ತಾವೆ. ವಿ ಡೋಂಟ್ ವಾಂಟ್ ದಟ್, ಸರೌಂಡಿಂಗ್ ಬೇಡ. ಥ್ರೂ ದಿಸ್, ಈ ಏರಿಯಾದೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾವು, ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಆರ್ ಪಾಸಿಂಗ್ ಥ್ರೂ ದಿಸ್ ಗಿವನ್ ಏರಿಯಾ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆಫ್ ದಿಸ್ ಏರಿಯಾ. ಈಗ ಒಂದು ಕ್ವಶನ್ ಕೇಳ್ತೀನಿ ನೋಡ್ರಿ. ಈ ರೀತಿ ನಾನು ಹಿಡಿತೀನಿ, ಈಗ ಹಿಂಗಿತ್ತಲ್ಲ ಏರಿಯಾ, ಇದನ್ನು ಹಿಂಗೆ ಹಿಡಿತೀನಿ. ಈಗ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡಿದರೆ ಇದರೊಳಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಿರ್ತಾವೆ. ಎಷ್ಟು ಸಾಧ್ಯ ಆಗ್ತದೆ, ಬಿಕಾಸ್ ನಾವು ಈ ಏರಿಯಾನ ಹಂಗೆ ಇಟ್ಟಿವಿ ಓರಿಯಂಟೇಷನ್. ಸ್ವಲ್ಪ ನಾ ಇದನ್ನು ಹಿಂಗೆ ಟರ್ನ್ ಮಾಡ್ಕೊತ ಬಂದರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ವಿಲ್ ಡಿಕ್ರೀಸ್, ಕಡಿಮೆ ಹಾಕ್ಕೊಂತ ವೆನ್ ಐ ಕೀಪ್ ದಿಸ್ ಏರಿಯಾ ಲೈಕ್ ದಿಸ್. ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ವಿಲ್ ಸ್ಟಾರ್ಟ್ ಪಾಸಿಂಗ್ ಪ್ಯಾರಲಲ್ ಟು ದಿಸ್ ಏರಿಯಾ, ದೇ ವಿಲ್ ನಾಟ್ ಪಾಸ್ ಥ್ರೂ. ಇದ್ರೊಳಗೆ ಹಿಂಗೆ ಪಾಸ್ ಆಗಂಗಿಲ್ಲ, ಪ್ಯಾರಲಲ್ ಹೋಗ್ತಾವೆ. ಅವಾಗ ಹಿಂಗೆ ಏರಿಯಾ ನೀವು ಹಿಡಿದ್ರೆ ಈ ಕಡೆಯಿಂದ ಬರ್ತಕ್ಕಂತಹ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಪ್ಯಾರಲಲ್ ಆಗಿ ಹೋಗ್ಬಿಟ್ರೆ ವಿ ಸೇ ದ್ಯಾಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಏರಿಯಾ ಈಸ್ 0. ಮತ್ತು ನೀವು ಹಿಂಗೆ ಓರಿಯಂಟೇಷನ್ ಚೇಂಜ್ ಮಾಡ್ಕೊತ ಬಂದರೆ ಮೋರ್ ಆ್ಯಂಡ್ ಮೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಪಾಸಿಂಗ್. ವೆನ್ ಯು ಕೀಪ್ ಇಟ್ ಲೈಕ್ ದಿಸ್ ಎಕ್ಸಾಕ್ಟ್ಲಿ, ನೌ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದಿಸ್ ಏರಿಯಾ ಈಸ್ ಮ್ಯಾಕ್ಸಿಮಮ್. ಇದು 0 ಮ್ಯಾಕ್ಸಿಮಮ್, ಇದು ಇನ್ ಬಿಟ್ವೀನ್ ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತಾವೆ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಆಟ್ ಅ ಪಾಯಿಂಟ್ ಅಂತ ಕ್ವಶನ್ ಕೇಳಂಗಿಲ್ಲ. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಏರಿಯಾ, ಅ ಗಿವನ್ ಏರಿಯಾ. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಅ ಗಿವನ್ ಏರಿಯಾ ಹೆಂಗೆ ಡಿಫೈನ್ ಮಾಡ್ಬೋದು ಎಕ್ಸಾಮ್ನೊಳಗೆ ಕೇಳಿದ್ರೆ ಅಂತ ತಿಳ್ಕೊರಿ, ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ. ಸೊ ಇದರ ಡೆಫಿನಿಷನ್ ಹೆಂಗೆ ಬರೀಬೇಕಂತ ಹೇಳ್ತೀನಿ, ಲಕ್ಷ ಕೊಡ್ರಿ. ಇದು ಒಂದು ಸ್ಟೇಟ್ಮೆಂಟ್ ಬರೋದೆ, ಆಮೇಲೆ ಅದಕ್ಕೊಂದು ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾನು ಬರೀಬೇಕು. ದೆನ್ ಆ್ಯಕ್ಚುಲಿ ಇಟ್ ಕಂಪ್ಲೀಟ್ಸ್ ದ ಡೆಫಿನಿಷನ್. ದ ನಂಬರ್ ಆಫ್ electric field lines passing normally through. ನಾರ್ಮಲಿ ಅಂದರೆ ಏನಿಲ್ಲ, ಹಂಗೆ ಸುಮ್ಮನೆ ನಾರ್ಮಲ್ ಆಗಿ ಅಂತಲ್ಲ, ಪರ್ಪೆಂಡಿಕ್ಯುಲರ್. ಓಕೆ, ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ ಅ ಗಿವನ್ ಏರಿಯಾ ಈಸ್ ಕಾಲ್ಡ್ electric flux through of ಅಂತ ಅನ್ಬೋದು, ಈಸ್ ಕಾಲ್ಡ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಆಫ್ ದ ಗಿವನ್ ಏರಿಯಾ. ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸಾಕು ತೋರಿ, ರೈಟ್ ನಾವು ಈ ಸಾಕು. ದಿ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ ಅ ಗಿವನ್ ಏರಿಯಾ ಈಸ್ ಕಾಲ್ಡ್ ಇಟ್ಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ಬಿಡು ನಾವು. ಆ ಏರಿಯಾದ ಇಟ್ಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಇದು ಕಂಪ್ಲೀಟ್ ಡೆಫಿನೇಷನ್ ಅಲ್ಲ, ಇದ್ರ ಜೋಡಿ ನೀವು ಅದಕ್ಕೊಂದು ಫಾರ್ಮುಲಾ ಬರೀಬೇಕು. ಈ ಫಾರ್ಮುಲಾ ಹೆಂಗೆ ಬಂತು ಅಂತ ಆಮೇಲೆ ಹೇಳ್ತೀನಿ ನೆಕ್ಸ್ಟ್. ಆ್ಯಂಡ್ ದ ಫಾರ್ಮುಲಾ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ಇ ಡೆಲ್ಟಾ ಎಸ್ ಕಾಸ್ ಥೀಟಾ. ಇ ಅಂದ್ರೇನು? ಎಲೆಕ್ಟ್ರಿಕ್ ಫೀಲ್ಡ್. ಯಾವ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ನೀವು
ಹಿಂಗೊಂದು ಏರಿಯಾ ತೊಗೊಂಡು ಹೋಗಿ ಇಟ್ಟಿರ್ತಿರಲ್ಲ, ಆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ 10 Newton per coulomb, 20 Newton per coulomb, ಅಸ್ಯೂಮಿಂಗ್ ದ್ಯಾಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಹಿಯರ್ ಈಸ್ ಯೂನಿಫಾರ್ಮ್, ಅದ್ರದ್ದು ವ್ಯಾಲ್ಯೂ ಅದು. ಡೆಲ್ಟಾ ಎಸ್ ಅಂದರೆ ಆ್ಯಕ್ಚುಲಿ ಡೆಲ್ಟಾ ಎಸ್ ಅಂದರೆ ಏನು ಹೊಸದೇನಿಲ್ಲ, ಈ ಏರಿಯಾ ಈಗ ರೆಕ್ಟ್ಯಾಂಗಲ್ ಇದ್ರೆ ಲೆಂತ್ ಇಂಟು ಬ್ರೆಡ್ತ್ ಏರಿಯಾ ಕ್ಯಾಲ್ಕ್ ಮಾಡ್ತಿರಲ್ಲ, ಅದು ಕಂಪ್ಲೀಟ್ ಏರಿಯಾ ತೊಗೋಬೇಕಾಗಿರ್ತದೆ. ಆ ಏರಿಯಾ ಸಿಂಬಾಲ್ ಎ ಅಂತ ಹೇಳಿ ಬರೆಯೋ ಬದಲು ನಾವು ಡೆಲ್ಟಾ ಎಸ್ ಅಂತ ಬರಿತೀವಿ. ಆರ್ ಸಿಂಪಲ್ ಆಗಿ ಜಸ್ಟ್ ಎಸ್ ಅಂತಲೂ ಬರಿಬೋದು. ಇಫ್ ದ ಏರಿಯಾ ಇಸ್ ಸ್ಮಾಲ್ ಡೆಲ್ಟಾ ಎಸ್ ಅಂತ ಬರೀತಾರೆ. ಯಾಕೆ ನಾವು ಎ ಬದಲಿ ಡೆಲ್ಟಾ ಎಸ್ ರಿಪ್ಲೇಸ್ ಮಾಡ್ತೀವಿ ಅಂದರೆ, ಈ ಅಪ್ಕಮಿಂಗ್ ಚಾಪ್ಟರ್ನೊಳಗೆ ಮುಂದೆ 3rd ಚಾಪ್ಟರ್ನೊಳಗೆ ಕರೆಂಟ್ ಇಲೆಕ್ಟ್ರಿಸಿಟಿ ಚಾಪ್ಟರ್ನೊಳಗೆ ಎ ಸ್ಟ್ಯಾಂಡ್ಸ್ ಫಾರ್ ಆಂಪಿಯರ್. ಸೊ ದ್ಯಾಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್. ಅದಕ್ಕೆ ವಿ ಕೆನಾಟ್ ಯೂಸ್ ಏರಿಯಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಇಂಟು ಕಾಸ್ ಥೀಟಾ. ಈ ಕಾಸ್ ಥೀಟಾ ಏನು, ಅದರ ಥೀಟಾ ಏನು, ಎಲ್ಲಿಂದ ಬಂತು, ಇದನ್ನು ಈ ಫಾರ್ಮುಲಾ ಇನ್ನೂ ಎಕ್ಸ್ಪ್ಲೈನ್ ಮಾಡೇ ಇಲ್ಲ. ಸೊ ರೈಟ್ ನಾವು ನಮಗೆ ಗೊತ್ತಾಯ್ತು ಎಲೆಕ್ಟ್ರಿಕ್ ಫ್ಲಕ್ಸ್. ದ ಫ್ಲಕ್ಸ್ ಮೀನ್ಸ್ ಫ್ಲೋ ಆಫ್ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಟ್ ಈಸ್ ಆಲ್ವೇಸ್ ಆಸ್ಕ್ಡ್ ಥ್ರೂ ಆ್ಯನ್ ಏರಿಯಾ. ಡೆಫಿನಿಷನ್ ಏನು ಅಂದರೆ, ಒಂದು ಏರಿಯಾದೊಳಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳಿದರೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಪಾಸ್ ಪರ್ಪೆಂಡಿಕ್ಯುಲರ್ ಟು ದಟ್ ಏರಿಯಾ. ಸೊ ಇದ್ರ ಮುಂದೆ ಹೆಂಗೆ ಯೂಸ್ ಮಾಡ್ಕೊತಾರೆ, ಯಾಕೆ ಬೇಕಿದೆ ಎಲೆಕ್ಟ್ರಿಕ್ ಫ್ಲಕ್ಸ್, ಇದು ಮುಂದೆ ಯೂಸ್ ಮಾಡ್ಕೊತಾರೆ, ಅದು ಗೊತ್ತಾಗ್ತೈತಿ. ಅದರ ಸಿಂಬಾಲ್ phi e ಆ್ಯಂಡ್ ದ ಫಾರ್ಮುಲಾ ಈಸ್ E ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ಸೊ ಈಗ ಥೀಟಾದ ಬಗ್ಗೆ ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡಬೇಕು. ನಾನು ನಿಮ್ಗೆ ಹೇಳಿದೆ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಪಾಸ್, ದೇ ಶುಡ್ ಪಾಸ್ ಪರ್ಪೆಂಡಿಕ್ಯುಲರ್ ಟು ದಟ್ ಏರಿಯಾ ಅಂಥೇಳಿ. ಆಮೇಲೆ ಇನ್ನೊಂದು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಾ ಆಗಲೇ ಹೇಳಿದ್ನಲ್ಲ, ಇಮ್ಯಾಜಿನ್ ಮಾಡಿರಿ ಒನ್ಸ್ ಅಗೇನ್. ಸೊ ಈ ರೀತಿ ಈ ಸೈಡ್ ಪಾಸಿಟಿವ್ ಚಾರ್ಜ್, ಈ ಸೈಡ್ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಲೈಕ್ ದಿಸ್. ಈ ಏರಿಯಾನ ನೀವು ಯಾವ ಓರಿಯೆಂಟೇಷನ್ನೊಳಗೆ ಇಡ್ತಿರಲ್ಲ, ಹೆಂಗೆ ಅರೇಂಜ್ ಮಾಡ್ತಿರಲ್ಲ, ಹಿಂಗಿಟ್ರೆ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾವೆ. ಹೌ ಯು ಪ್ಲೇಸ್ ಇಟ್, ಹಿಂಗಿಟ್ರೆ 0 ಹೋಗ್ತಾವೆ. ಸಮ್ವೇರ್ ಬಿಟ್ವೀನ್ 0 ಆ್ಯಂಡ್ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇರ್ತೈತೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿಪೆಂಡ್ಸ್ ಆನ್ ಹೌ ಯು ಪ್ಲೇಸ್ ದಿಸ್ ಏರಿಯಾ. ಹೌದಾ? ಓರಿಯೆಂಟೇಷನ್. ಸೊ ಆ್ಯಂಗಲ್, ಇಲ್ಲೇ ಏನು ಮಾಡ್ತೀವಿ ನಾವು, ಅದಕ್ಕಂದ್ರೆ 2 ವೆಕ್ಟರ್ಸ್ ಯೂಸ್ ಮಾಡ್ತೀವಿ. ಭಾರಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲೇ ಫಾರ್ಮುಲಾದೊಳಗೆ ಇ ಅಂದ್ರೇನು, ಇಲ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಡೆಲ್ಟಾ ಎಸ್ ಅಂದ್ರೆ ಏನು ಹೇಳಿದ್ನಲ್ಲ, ಏರಿಯಾ, ಅದು ಎಷ್ಟು ವ್ಯಾಲ್ಯೂ ಇರ್ತದೆ ಅದು. ವಾಟ್ ಈಸ್ ಥೀಟಾ, ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಕ್ಲಿಯರಾಗಿ. ಸೊ ನಾನು ಬರಿತೀನಿ ವಾಟ್ ಈಸ್ ಥೀಟಾ ಅಂತ. ಒಮ್ಮಿಂದ ಮುಕ್ಲೆ ಅದು ಅರ್ಥ ಆಗಂಗಿಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ಜಸ್ಟ್ ಅ ಮಿನಿಟ್. ಥೀಟಾ ಈಸ್, ಇನ್ ದ ಫಾರ್ಮುಲಾ, ಥೀಟಾ ಈಸ್ angle between electric field strength or the electric field ಹಿಂಗಿರುತ್ತಲ್ಲ ಇಲ್ಲಿ ಲೈಕ್ ನೀವು ಇಮ್ಯಾಜಿನ್ ಮಾಡಿರಲ್ಲ, ಆ ರೂಮ್ನೊಳಗೆ ಈ ಕಡೆ ಪಾಸಿಟಿವ್ ಚಾರ್ಜ್, ಈ ಕಡೆ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಿರ್ತಾವೆ, ಅದರ ಡೈರೆಕ್ಷನ್. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಯಾವ ವೆಕ್ಟರ್? ಏರಿಯಾ ವೆಕ್ಟರ್ ಅಂತ. ಹಂಗಂದ್ರೆ ಏನು? ಏರಿಯಾ ವೆಕ್ಟರ್ ಅಂದ್ರೆ ಡೆಲ್ಟಾ ಎಸ್ ಮ್ಯಾಲದ ವೆಕ್ಟರ್ ಸಿಂಬಾಲ್. ಈ ಏರಿಯಾ ವೆಕ್ಟರ್ ಅಂದ್ರೆ ಏನಂತ ಹೇಳ್ತೀನಿ. ಬಿಫೋರ್ ದ್ಯಾಟ್ ನಾವು ಒಂದು ಕೆಲಸ ಮಾಡೋಣ. ವಾಟ್ ಈಸ್ ಥೀಟಾ ಅಂತ ಹೇಳಿ ಹಾಗೆ ಏನೋ ಬರದೆ, ಬಟ್ ಇನ್ನೂ ಕ್ಲಿಯರಾಗಿ ನಮಗೆ ಗೊತ್ತಾಗಿಲ್ಲ. ಈಗ ಈ ಫಾರ್ಮುಲಾ ಹೆಂಗೆ ಬಂತು ಅಂತ ಹೇಳ್ತೇನೆ, ಆಮೇಲೆ ಥೀಟಾ ಕಡೆ ವಾಪಸ್ ಬರೋಣ ಅಂತ. ಸೊ ಫಾರ್ಮುಲಾ ಏನು ಹೇಳ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಲ್ಲೈತಲ್ಲ, ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ಸ್ವಲ್ಪ ಹಂಗೆ ವಿಚಾರ ಮಾಡಿರಿ. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗೋಬೇಕಾರೆ ನಾನಿಲ್ಲೊಂದು ಏರಿಯಾ ಇಂಟ್ರೊಡ್ಯೂಸ್ ಮಾಡಿದರೆ, ಈ ಏರಿಯಾದೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವು ಅನ್ನುವುದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫಸ್ಟ್ ಥಿಂಗ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಆ್ಯನ್ ಏರಿಯಾ. Electric flux through an area is directly proportional to the strength of the electric field ಅಲ್ಲ. ಇನ್ನೊಮ್ಮೆ ನೋಡ್ರಿ, ಇಲ್ಲಿ ನಾನೊಂದು ಏರಿಯಾ ಮಾರ್ಕ್ ಮಾಡೀನಿ, ಒಂದು ಏರಿಯಾ ಹಿಂಗೆ ಇಟ್ಟೀನಿ. ಇದರೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಾಗಿ ಹೋಗ್ತಾವು ಅನ್ನೋದು ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡು. ಒಂದು, ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಐತೆ, ಹೌದನ್ನಲ್ಲಿ. ಯಾಕಂದ್ರೆ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಇಲ್ಲಿ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳ ಸಂಖ್ಯೆನೇ ಜಾಸ್ತಿ ಇರ್ತೈತೆ. ನಾನು ನೀವು ಹೇಳಿನಿ ನಿಮ್ಗೆ ಏನಂತ,
ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ ಟು ಈಚ್ ಅದರ್, ಬಹಳಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಹತ್ತಿರ ಇದ್ದರೆ ದ್ಯಾಟ್ ಇಂಡಿಕೇಟ್ಸ್ ಇಟ್ ಈಸ್ ಅ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಸೊ ಹಂಗೆ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ, obviously, quite obviously, more number of electric field lines will pass through. So electric flux through an area is directly proportional to the strength of the electric field. ಆಮೇಲೆ ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗೋಬೇಕಾರೆ ಈ ನನ್ನ ಕೈ ಐತಲ್ಲ ಇದನ್ನು ನಾ ಏರಿಯಾ ಅಂತ ಹಿಡಿದ್ರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವಲ್ಲ ಥ್ರೂ ಮೈ ಹ್ಯಾಂಡ್ ಪಾಮ್, ಓಕೆ, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವಲ್ಲ ಆಸ್ ಕಂಪೇರ್ ಟು ದಿಸ್, more electric field lines will pass through this book because the area of this book is more. ಜಾಸ್ತಿ ಜಾಗ ಇದ್ದರೆ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವೆ. ಸೊ that's why electric flux passing through is directly proportional to how much is the area present. ನೀವು ಅದನ್ನು ಎ ಅಂತ ಬರಿಬೋದು ಅಥವಾ ಡೆಲ್ಟಾ ಎಸ್ ಅಂತ ಬರಿಬೋದು ಅಥವಾ ಜಸ್ಟ್ ಎಸ್ ಅಂತ ಬರಿಬಹುದು. ಎ ಅದಕ್ಕೆ ಯೂಸ್ ಮಾಡೋಂಗಿಲ್ಲ ಅಂತ ನಾನು ಆಮೇಲೆ ಹೇಳಿದೆ. ಆ್ಯಂಡ್ ಥರ್ಡ್ ಥಿಂಗ್, the electric flux depends on the orientation, arrangement. ದೊಡ್ಡ ಏರಿಯಾ ಇದ್ರೂ ಕೂಡ ನಾನು ಹಿಂಗೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಪ್ಯಾರಲಲ್ ಆಗಿ ನನ್ನ ಏರಿಯಾ ಹಿಡಿದುಬಿಟ್ರೆ ಹಿಂಗೆ ಹೋಗ್ಬಿಡ್ತಾವೆ ಬಾಜು ಪಕ್ಕದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಾಗಿ ಹೋಗ್ತಾವೆ, ಇದ್ರ ಒಳಗೆ ಪಾಸ್ ಆಗಂಗಿಲ್ಲ, ದೆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿಕಮ್ಸ್ ಝೀರೋ. ಸೊ ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಪಾಸ್ ಥ್ರೂ ಅ ಗಿವನ್ ಏರಿಯಾ, ಇಟ್ ಡಿಪೆಂಡ್ಸ್ ಆನ್ the electric field strength, it depends on how much is the area and its orientation. Orientation ಅಂದರೆ ಅದರ ನಾವೀಗ ಆ್ಯಂಗಲ್ ಬಗ್ಗೆ ಮಾತಾಡ್ತೀವಿ. ವಾಟ್ ಈಸ್ ದ್ಯಾಟ್ ಅಂತ ಇಲ್ಲೇ ಎರಡು ವೆಕ್ಟರ್ಸ್ ನಾನು ಯೂಸ್ ಮಾಡ್ತೀನಿ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದು ಡೈರೆಕ್ಷನ್. ಆಮೇಲೆ ಏನು ಮಾಡ್ತೀವಿ ನಾವು ಅಂದರೆ ಈ ಏರಿಯಾಕ್ಕೆ ಇದು ಭಾರಿ ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ಅಂದರೆ ಎಕ್ಸಾಕ್ಟ್ಲಿ ವಾಟ್ ಈಸ್ ಥೀಟಾ ಅಂತ ಗೊತ್ತಾಗ್ತೈತಿ. ಅಲ್ಲಿಗೆ ಎಲೆಕ್ಟ್ರಿಕ್ ಫ್ಲಕ್ಸ್ದು ಮೇನ್ ನಮ್ಮದು ಆಲ್ಮೋಸ್ಟ್ ಕನ್ಸೆಪ್ಟ್ ಮುಗ್ದಂಗೆ ಆಗುತ್ತೆ. ಸೊ ಥೀಟಾ ಅಂದ್ರೆ ಏನಂತ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಟೂ ಥಿಂಗ್ಸ್. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಇಲೆಕ್ಟ್ರಿಕ್ ಫೀಲ್ಡ್, ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ತೀನಿ ಆಮೇಲೆ. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಇಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಇಲೆಕ್ಟ್ರಿಕ್ ಫೀಲ್ಡ್ ಅಂತ ನಮಗೆ ಗೊತ್ತು, ಯು ಕ್ಯಾನ್ ಸಿ ಇಲೆಕ್ಟ್ರಿಕ್ ಫೀಲ್ಡ್ ಹಿಯರ್. ವಾಟ್ ಈಸ್ ಏರಿಯಾ ವೆಕ್ಟರ್, ಇದ್ರ ಬಗ್ಗೆ ಹೇಳ್ಬೇಕು ನಾ ಈಗ. ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ವೇರಾಸ್ ಏರಿಯಾ ನಿಮಗೆ ನೆನಪಿದ್ರೆ ಏರಿಯಾ ಲೆಂತ್ ಇಂಟು ಬ್ರೆಡ್ತು ಪೈ ಆರ್ ಸ್ಕ್ವೇರ್ ಇವೆಲ್ಲ ಇದು ಆ್ಯಕ್ಚುಲಿ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ಅವಶ್ಯಕತೆ ಬಿದ್ದರೆ ನಾವು ಏರಿಯಾನ ಇವನ್ ದೋ ಇಟ್ ಈಸ್ ಅ ಸ್ಕೇಲಾರ್ ಫಾರ್ ಅ ಟೈಮ್ ಬೀಯಿಂಗ್ ಟೆಂಪರರಿಲಿ ಅದನ್ನು ವೆಕ್ಟರ್ ಕ್ವಾಂಟಿಟಿ ಅಂತ ಅನ್ಕೋಬಹುದು. ಸೊ ಈಗ ನೋಡ್ರಿ, ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಥೀಟಾ. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಟೂ ಥಿಂಗ್ಸ್. ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ಏರಿಯಾ ವೆಕ್ಟರ್ ಅಂದ್ರೆ ಏನಂತ ಹೇಳ್ತೇನೆ. ಈಗ ನಾವು ಬುಕ್ ತೊಗೊಂಡಿದ್ದಲ್ಲ ಆ ರೀತಿ ನಾನೊಂದು ಏರಿಯಾ ಮಾರ್ಕ್ ಮಾಡ್ತೀನಿ. ಇದು ಏರಿಯಾ ಸ್ಕೇಲಾರ್ ಕ್ವಾಂಟಿಟಿ. ನಾವು ಇದನ್ನು ಟೆಂಪರರಿಲಿ ವೆಕ್ಟರ್ ಮಾಡಿ ಅದಕ್ಕೊಂದು ಡೈರೆಕ್ಷನ್ ಕೊಡೋಣ. ಯಾರಿಗೆ? ಏರಿಯಾ. ಈ ಏರಿಯಾ ಈಸ್ ಸ್ಕೇಲಾರ್, ವಿಲ್ ಮೇಕ್ ಇಟ್ ವೆಕ್ಟರ್ ಆ್ಯಂಡ್ ವಿಲ್ ಗಿವ್ ಇಟ್ ಅ ಡೈರೆಕ್ಷನ್. ಹೆಂಗೆ ಡೈರೆಕ್ಷನ್ ಅಂದರೆ ಆ ಏರಿಯಾ ಏನಿರ್ತೈತಲ್ಲ ಅದಕ್ಕೊಂದು ಡೈರೆಕ್ಷನ್ ಕೊಡ್ತೀವಿ. ಈಗ ಹೆಂಗೆ ಅಂದರೆ ಆ ಏರಿಯಾಕ್ಕೆ ನೀವು ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬೇಕು. ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್. ಸೊ ಏರಿಯಾ ವೆಕ್ಟರ್ ಅಂತ ಐತಲ್ಲ, ಸೊ ದಿಸ್ ಏರಿಯಾ ವೆಕ್ಟರ್ ಈಸ್ ಅ ವೆಕ್ಟರ್. ಏರಿಯಾ ವೆಕ್ಟರ್ ಈಸ್ ಅ ವೆಕ್ಟರ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಏರಿಯಾ. ಪರ್ಪೆಂಡಿಕ್ಯುಲರ್ ಅಥವಾ ನಾರ್ಮಲ್ ಟು ದ್ಯಾಟ್ ಏರಿಯಾ. ಇನ್ನೊಮ್ಮೆ ನಮಗೆ ಥೀಟಾನ ಐಡೆಂಟಿಫೈ ಮಾಡೋಕ್ಕೆ ಓರಿಯಂಟೇಷನ್, ಎಲೆಕ್ಟ್ರಿಕ್ ಫ್ಲಕ್ಸ್ ಓರಿಯಂಟೇಷನ್ ಮೇಲೆ ಡಿಪೆಂಡ್ ಅಲ್ಲ, ಅದಕ್ಕೆ ಥೀಟಾ ಮೇಲೆ ಡಿಪೆಂಡ್. ಥೀಟಾ ಅಂದರೆ ಎರಡು ವೆಕ್ಟರ್ಗಳ ನಡುವೆ ಅದು ಒಂದು ಆ್ಯಂಗಲ್. ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಇದೊಂದು ವೆಕ್ಟರ್, ಒರಿಜಿನಲಿ ವೆಕ್ಟರ್ ಅದು. ಬಟ್ ಇನ್ನೊಂದು ನಾವು ಚೂಸ್ ಮಾಡ್ತೀವಿ ಏರಿಯಾ ವಿಚ್ ಇಸ್ ಆ್ಯಕ್ಚುಲಿ ಸ್ಕೇಲಾರ್, ಅದನ್ನು ಟೆಂಪ್ರರಿ ವೆಕ್ಟರ್ ಮಾಡಿ ಅದಕ್ಕೊಂದು ಡೈರೆಕ್ಷನ್ ಕೊಡ್ತೀವಿ. ಯಾಕೆ ಹಂಗೆ ಕೊಡಬೇಕು ಅಂದರೆ ಯಾವ ರೀತಿ ನಾವು ಏರಿಯಾನ ಅರೇಂಜ್ ಮಾಡಕತ್ತೀವಿ ಅನ್ನೋದ್ರ ಮೇಲೆ ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಪಾಸ್ ಅಂತ ಗೊತ್ತಾಗ್ತೈತೆ ನಮ್ಗೆ. ಸೊ ಅಲ್ಲಿ ಅದು ಹಿಂಗೆ ರೊಟೇಷನ್ ಮಾಡಿದಾಗ ನಾವು ಏರಿಯಾ ಒಮ್ಮೆ ಹಿಂಗೆ ಹಿಡಿದಾಗ ಸಮಥಿಂಗ್ ಈಸ್ ಚೇಂಜಿಂಗ್. ವಾಟ್ ಈಸ್ ದ್ಯಾಟ್? ಆ್ಯಂಗಲ್ ಬಿಟ್ವೀನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಏರಿಯಾ ವೆಕ್ಟರ್ ಚೇಂಜಸ್. ಓಕೆ, ವಾಟ್ ಈಸ್ ಏರಿಯಾ ವೆಕ್ಟರ್? ಏರಿಯಾ ವೆಕ್ಟರ್ ಅನ್ನೋದೊಂದು ವೆಕ್ಟರ್. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಇಲ್ಲೇನು ಏರಿಯಾ ಕಾಣಿಸಾಕತ್ತಲ್ಲ
ದಿಸ್ ಆ್ಯಕ್ಚುಲಿ ಡಸ್ ನಾಟ್ ಹ್ಯಾವ್ ಎನಿ ಡೈರೆಕ್ಷನ್. ಇದಕ್ಕೆ ಡೈರೆಕ್ಷನ್ ಇರೋದಿಲ್ಲ, ನಾವು ಕೊಡ್ತೇವೆ, ಅದನ್ನು ವೆಕ್ಟರ್ ಮಾಡ್ತೇವೆ ಒಂದು ಸ್ವಲ್ಪ ಹೊತ್ತು, ನಮಗದು ಬೇಕಾಗಿತ್ತು ಅದ್ರ ಸಲುವಾಗಿ. ಸೊ ಹೆಂಗಂದ್ರೆ ಈಗ ನೋಡ್ರಿ, ಸೊ ಇದೊಂದು ಏರಿಯಾ, ಇದಕ್ಕೆ ನಾನು ಏನು ಮಾಡ್ತೀನಿ, ಈಗ ಏರಿಯಾ ವೆಕ್ಟರ್ ಕೊಡ್ತೀನಿ. ದಿಸ್ ಈಸ್ ಆ್ಯಕ್ಚುಲಿ ಅ ಸ್ಕೇಲಾರ್ ಕ್ವಾಂಟಿಟಿ. ಇದಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ. ಹೆಂಗೆ ಅಂದರೆ ನೋಡ್ರಿ, ಇದು ಏರಿಯಾ, ಇದಕ್ಕೊಂದು ನಾರ್ಮಲ್ 90 ಡಿಗ್ರಿ ಒಳಗೆ ಇದರಿಂದ ಒಂದು ಔಟ್ ಗೋಯಿಂಗ್ ವೆಕ್ಟರ್, ನಾಟ್ ಲೈಕ್ ದಿಸ್. ಇಫ್ ದಿಸ್ ಈಸ್ ಏರಿಯಾ, ನೋಡ್ರಿ ಹಿಂಗೆ ಏರಿಯಾ ಇದ್ದರೆ ನಾಟ್ ಪ್ಯಾರಲಲ್ ಟು ದ್ಯಾಟ್ ಏರಿಯಾ. ಏರಿಯಾ ವೆಕ್ಟರ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಇನ್ನು ಹೆಂಗೆ ಮಾಡ್ಬೇಕು ನೋಡ್ರಿ ನಾನು. ಓಕೆ, ಇದು ಏರಿಯಾಕ್ಕೆ ಇಮ್ಯಾಜಿನ್ ಮಾಡಿರಿ, ಇಫ್ ದ ಏರಿಯಾ ಐ ಕೀಪ್ ಇಟ್ ಲೈಕ್ ದಿಸ್, ದೆನ್ ದಿಸ್ ಬಿಕಮ್ಸ್ ದಿ ಏರಿಯಾ ವೆಕ್ಟರ್. ಹಿಂಗಿಟ್ರೆ ಐದರ್ ಲೈಕ್ ದಿಸ್ ಆರ್ ಲೈಕ್ ದಿಸ್, ಹಿಂಗೆ, ವಿಚ್ ಈಸ್ ಪರ್ಪೆಂಡಿಕ್ಯುಲರ್. ಹಿಂಗೆ ಮಾಡೋಂಗಿಲ್ಲ ನೀವು. ದಿಸ್ ಈಸ್ ಏರಿಯಾ, ದಿಸ್ ಈಸ್ ನಾಟ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಈಸ್ ನಾಟ್ ಅಲಾಂಗ್ ದ ಏರಿಯಾ. ಏರಿಯಾ ವೆಕ್ಟರ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಏರಿಯಾ. ಸೊ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ, ಇದನ್ನು ಕರೆಕ್ಟಾಗಿ ನೀವು ಆನ್ಸರ್ ಮಾಡಿದ್ರಿ ಅಂದರೆ ವಾಟ್ಸ್ ಗೋಯಿಂಗ್ ಆನ್ ಇದು ಕ್ಲಿಯರಾಗಿ ಅರ್ಥ ಆಗೈತಿ ಅಂತ. ಅಕಸ್ಮಾತ್ ನೀವು ಆನ್ಸರ್ ಮಾಡಲಿಲ್ಲ ಅಂದ್ರೆ ಇನ್ನೂ ಚಲೋ, ನೆಕ್ಸ್ಟ್ ಅದು ಕ್ಲಿಯರ್ ಆಗ್ತೈತಿ. ನಾವು ಐ ವಿಲ್ ಕೀಪ್ ದಿಸ್ ಏರಿಯಾ ಲೈಕ್ ದಿಸ್, imagining on this wall still on this wall there are still positive charges and the opposite wall ನೊಳಗೆ ಈ ಕಡೆ ನೆಗೆಟಿವ್ ಚಾರ್ಜಸ್ ಅದಾವೆ. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊಂಟಾವೆ, ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಲೈಕ್ ದಿಸ್. ಇಲ್ಲಿ ಕಾಣಿಸಾಗತ್ತೆ ಪಾಸಿಟಿವ್ ಟು ನೆಗೆಟಿವ್. ಐ ವಿಲ್ ಕೀಪ್ ದಿ ಏರಿಯಾ ಲೈಕ್ ದಿಸ್, ಹಿಂಗಲ್ಲ, ಐ ವಿಲ್ ಕೀಪ್ ಇಟ್ ಲೈಕ್ ದಿಸ್. ನಾವು ಇದಕ್ಕೊಂದು ಏರಿಯಾ ವೆಕ್ಟರ್ ನೀವು ಡ್ರಾ ಮಾಡಿ. ಏರಿಯಾ ವೆಕ್ಟರ್ ಹೆಂಗೆ ಡ್ರಾ ಮಾಡಬೇಕು? ಏರಿಯಾ ವೆಕ್ಟರ್ ಈಸ್ ಅ ವೆಕ್ಟರ್, ಇಟ್ಸ್ ಅ ಡೈರೆಕ್ಷನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ್ಯಾಟ್ ಏರಿಯಾ. ಈ ಏರಿಯಾಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ನೀವು ಡ್ರಾ ಮಾಡಬೇಕು. ಏರಿಯಾ, ಈ ರೆಕ್ಟ್ಯಾಂಗಲ್ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ. ವೆನ್ ಐ ಕೀಪ್ ದಿಸ್ ಬುಕ್ ಲೈಕ್ ದಿಸ್, ಐ ವಾಂಟ್ ಯು ಟು ಟೆಲ್ ಮೀ ವಾಟ್ ಈಸ್ ದಿ ಆ್ಯಂಗಲ್ ಥೀಟಾ. ನಾವು ವಾಟ್ ಈಸ್ ಥೀಟಾ? ಥೀಟಾ ನೆನ್ಪು ಮಾಡ್ಕೊ. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ electric field lines ಹೆಂಗದಾವ ಅಂತ ಹೇಳಿದ್ನ. ಈ ಸೈಡ್ ಪಾಸಿಟಿವ್, ಈ ಸೈಡ್ ನೆಗೆಟಿವ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಲೈಕ್ ದಿಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊಂಟಾವಲ್ಲ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಮತ್ತು ಈ ಏರಿಯಾಕ್ಕೆ ನೀವು ಒಂದು ಏರಿಯಾ ವೆಕ್ಟರ್ ಡ್ರಾ ಮಾಡಿ ಅವು ಎರಡರ ನಡು ಆ್ಯಂಗಲ್ ಎಷ್ಟು ಬಂತು ಅಂತ ಹೇಳ್ಬೇಕು. ಈಗ ಇಫ್ ಐ ಕೀಪ್ ಇಟ್ ಲೈಕ್ ದಿಸ್, ನೆಕ್ಸ್ಟ್ ನಾನು ಹಿಂಗೆ ಇಡ್ತೀನಿ, ದಟ್ ಈಸ್ ನೆಕ್ಸ್ಟ್. ಈಗ ಹಿಂಗಿಟ್ಟಾಗ ವಾಟ್ ಈಸ್ ಥೀಟಾ? ವ್ಯಾಲ್ಯೂ ಥೀಟಾ ಈಸ್ ದಿ ಆ್ಯಂಗಲ್ ಬಿಟ್ವೀನ್ electric field lines and area vector. Area vector ಹೆಂಗೆ ಡ್ರಾ ಮಾಡಬೇಕು? ಏರಿಯಾಕ್ಕೆ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಲೈಕ್ ದಿಸ್. ಓಕೆ, ಇದು ಏರಿಯಾ ಪರ್ಪೆಂಡಿಕ್ಯುಲರ್. ನಾನು ಏರಿಯಾ ಹಿಂಗಿಟ್ಟಿದ್ದೆ. ಓಕೆ, ಏರಿಯಾ ಹಿಂಗಿಟ್ಟಿದ್ದೆ. ಸೊ ಏರಿಯಾ ಹಿಂಗಿಟ್ರೆ ಪರ್ಪೆಂಡಿಕ್ಯುಲರ್ ಹಿಂಗೆ ಆಗ್ತೈತಿ, ಹಿಂಗಿಟ್ರೆ ಪರ್ಪೆಂಡಿಕ್ಯುಲರ್ ಹಿಂಗೆ ಆಗ್ತದೆ ಟುವರ್ಡ್ಸ್ ಯು. ಸೊ ವೆನ್ ಐ ಪ್ಲೇಸ್ ದಿಸ್ ಏರಿಯಾ ಲೈಕ್ ದಿಸ್, ನಾವು ಇಲ್ಲಿ ಏರಿಯಾ ವೆಕ್ಟರ್ನ ಡ್ರಾ ಮಾಡಿದೆ, ಹೌದಾ? ಸೊ ಏನಾದ್ರು ಗೊತ್ತೇನು? ಇನ್ ದಿಸ್ ಕೇಸ್ ಏರಿಯಾ ವೆಕ್ಟರ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ಬಿಕಮಿಂಗ್ ಸೇಮ್. ಸೊ ದೆನ್ ಥೀಟಾ ಬಿಕಮ್ಸ್ 0. ಹೌದ್ರಿ? ವೆನ್ ಐ ಕೀಪ್ ಇಟ್ ಲೈಕ್ ದಿಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಕಡೆ ಆಮೇಲೆ ಬರೋಣ. ಏರಿಯಾ ವೆಕ್ಟರ್ ಆ್ಯಂಡ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ಸೇಮ್. ದಟ್ ಮೀನ್ಸ್ ಥೀಟಾ ಈಸ್ ಈಕ್ವಲ್ ಟು 0. ಹೌದಾ? ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನಾನು ಹಿಂಗೆ ಇಡೋ ಬದಲು ಈ ರೀತಿ ಇಡ್ತೀನಿ, ಫೇಸಿಂಗ್ ಟುವರ್ಡ್ಸ್ ಯು. ಎಲೆಕ್ಟ್ರಿಕ್ ಫೀಲ್ಡ್ ಅಲೈನ್ಸ್ ಇನ್ನೂ ಹಂಗೆ ಹೊಂಟಾವೆ, ಈ ಕಡೆ ಪಾಸಿಟಿವ್ ಈ ಕಡೆ ನೆಗೆಟಿವ್, ಇದೇ ರೀತಿಯೇ ಹೊಂಟಾವೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಅವಾಗ ಈ ಏರಿಯಾ ವೆಕ್ಟರ್ ನೀವು ಡ್ರಾ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಅದಾವೆ, ಏರಿಯಾ ವೆಕ್ಟರ್ ನೀವು ಡ್ರಾ ಮಾಡಿದರೆ ಈ ಏರಿಯಾಕ್ಕೆ 90 ಡಿಗ್ರಿ ಹಿಂಗೆ ಬರ್ತದೆ ನಿಮ್ಮ ಕಡೆ ಟುವರ್ಡ್ಸ್ ಯು. ಏರಿಯಾ ವೆಕ್ಟರ್ ಈಸ್ ಟುವರ್ಡ್ಸ್ ಯು, electric field lines are like this. So then the angle between area vector and electric field lines is 90 degree in that case. ಈಗ ಇನ್ನೊಂದು ಸರ್ತಿ ಹೇಳ್ರಿ, ಹಿಂಗೆ ನಾನು ಇಡ್ತೀನಿ, ಹೌದಾ? ಈಗ ಹಿಂಗೆ ಇಟ್ಟಾಗ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಈ ಏರಿಯಾಕ್ಕೆ ಪ್ಯಾರಲಲ್ ಆಗಿ ಹೋಗ್ತಾವೆ. ಹಂಗಂಥೇಳಿ ಪ್ಯಾರಲಲ್ ಆಗಿ ಹೋಗ್ತಾವೆ ಅಂದ್ಕೊಳ್ಳಿ ಆ್ಯಂಗಲ್ ಈಸ್ 0 ಅಲ್ಲ. ವಾಟ್ ಈಸ್ ಥೀಟಾ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಹೆಂಗೆ ಡ್ರಾ ಮಾಡಬೇಕು? ಯಾವಾಗಲೂ ಆ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್. ಸೊ ಹಿಂಗಿಟ್ಟಾಗ electric field lines are moving like this. This is direction of area vector towards you.
ಸೊ ದಿಸ್ ಬಿಕಮ್ಸ್ 90 ಡಿಗ್ರಿ. ಈ ಕೇಸ್ನೊಳಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು? ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಪಾಸ್ ಥ್ರೂ ದ ಏರಿಯಾ ಅಂತ. ಹೌದಾ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ವೆನ್ ಐ ಕೀಪ್ ದ ಏರಿಯಾ ಲೈಕ್ ದಿಸ್? ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ 0 ಬಿಕಾಸ್ ಆ್ಯಂಗಲ್ ಎಷ್ಟಾಯ್ತು ನೋಡ್ರಿ. ಈಗ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊಂಟಾವ, ಏರಿಯಾ ವೆಕ್ಟರ್ ಹಿಂಗೆ ಐತಿ 90 ಡಿಗ್ರಿ. ಕಾಸ್ ಥೀಟಾ ಬರ್ತದಲ್ಲ ಆ ಫಾರ್ಮುಲಾದೊಳಗೆ, ಕಾಸ್ 90 ಈಸ್ 0. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ 0. ನೆಕ್ಸ್ಟ್, ವೆನ್ ಐ ಕೀಪ್ ದ ಏರಿಯಾ ಲೈಕ್ ದಿಸ್, ಈಗ ನಮಗೆ ಗೊತ್ತು ಹಿಂಗಿಟ್ಟಾಗ ಹಿಂಗಿರ್ತೈತಲ್ಲ, ಹಿಂಗಿಟ್ಟಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಪಾಸ್ ಥ್ರೂ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್. ವಾಟ್ ಈಸ್ ಥೀಟಾ? In this case, electric flux passing through is maximum. What is theta? Theta is 0 because the direction of electric field lines is same as the direction of area vector. Clear ಆತ್ರಿ ಇದು? Theta is equal to 0. ಇದನ್ನ ಎರಡು ಕೇಸ್ನ ಇಲ್ಲಿ ಬರೆದು ಬಿಡ್ತೀನಿ. So electric flux depends on three things. One is electric flux ಅಂದರೆ ಒಂದೇ ಮಾತ್ರ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಪಾಸ್ ಆಗ್ತಾವಂತ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇಟ್ ಡಿಪೆಂಡ್ಸ್ ಆನ್ ದಿ ಓರಿಯಂಟೇಷನ್. ಅಂದರೆ ಇಲ್ಲಿ ನಾವು ಹೆಂಗೆ ಬರಿತೀವಿ ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾಸ್ ಥೀಟಾ. ಕಾಸ್ ಥೀಟಾ ಯಾಕೆ ಅಂದರೆ ಆ ಏರಿಯಾ ವೆಕ್ಟರ್ ಡ್ರಾ ಮಾಡಿರ್ತೀವಲ್ಲ, ಲೈಕ್ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊಂಟಿರ್ತಾವೆ, ಏರಿಯಾ ವೆಕ್ಟರ್ ಹಿಂಗಿರ್ತೈತಿ, ಅದ್ರದ್ದು ಈ ಕಡೆ ಕಾಂಪೋನೆಂಟ್ ತೊಗೊತೀವಿ ನಾವು. ಹೌ ಮಚ್ ಈಸ್ ದ ಕಾಂಪೋನೆಂಟ್? ಅದು ಕಾಂಪೋನೆಂಟ್ ತೊಗೊಳೋದ್ರೊಳಗೆ 90 ಡಿಗ್ರಿ ಇದ್ದಿದ್ರೆ 0 ಆಗಿಬಿಡ್ತೈತಿ. ಸೊ ಇವು ಮೂರೂ ನಾವು ಕೂಡಿಸಿ ಬರೆಯೋದಾದರೆ ಇದಕ್ಕೆ ಡೆರಿವೇಷನ್ ಇಲ್ಲ. ಹೌ ಆ್ಯಕ್ಚುಲಿ ವಿ ಗಾಟ್ ಕಾಸ್ ಥೀಟಾ? ಇದ್ರದ್ದು ಡೆರಿವೇಷನ್ ಇಲ್ಲ. ಡೈರೆಕ್ಟ್ಲಿ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ, ಇಟ್ ಡಿಪೆಂಡ್ಸ್ ಆನ್ ದ ಓರಿಯಂಟೇಷನ್. ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಬಂತು E ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ಸೊ ಈಗ ನಾವು ಎರಡು ಕೇಸ್ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್, ವೆನ್ ವಿಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿ ಮಿನಿಮಮ್ and when will electric flux be maximum? So is discuss ಮಾಡಿ ಅದರದ್ದು SI ಯೂನಿಟ್, ಎಲೆಕ್ಟ್ರಿಕ್ ಫ್ಲಕ್ಸದ್ದು SI ಯೂನಿಟ್, ಆಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಇಷ್ಟು ಮಾಡಿದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಕನ್ಸೆಪ್ಟ್ ಮುಗಿತೈತಿ. ಇದು ಫಾರ್ಮುಲಾ ನಮ್ಗೆ ಗೊತ್ತಾಗೈತಿ ಈಗ. ಸೊ ಏನಿದೆ ಟೂ ಕೇಸಸ್. ಕೇಸ್ 1, ಓಕೆ, ಇದಿರಲಿ ನಡೀತೈತಿ. ಸೊ ಕೇಸ್ 1 ನಾನು ತೊಗೊತೀನಿ, ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಯಾವಾಗಿರ್ತೈತಿ ಅಂದರೆ ನೋಡ್ರಿ, ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜಸ್ ಈ ರೀತಿ ಇದ್ದಾಗ ನಾವು ಹಿಂಗೆ ಏರಿಯಾ ಚೂಸ್ ಮಾಡಿಬಿಟ್ರೆ, ಆ ಏರಿಯಾ, ದಿಸ್ ಏರಿಯಾ ಇಸ್ ಫೇಸಿಂಗ್ ಟುವರ್ಡ್ಸ್ ದಿ ಅಬ್ಸರ್ವರ್. ಹಿಂಗಿದ್ರೆ ನಾನು ಇದಂತೂ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಏರಿಯಾ ವೆಕ್ಟರ್ ಹೆಂಗೆ ಬರ್ತೈತಿ ಟುವರ್ಡ್ಸ್ ಯು. ಆ್ಯಕ್ಚುಲಿ ಐ ಕಾಂಟ್ ಡ್ರಾ ದಿಸ್, ಇದು 3D ಬರ್ತೈತಿ ಹಿಂಗೆ. ಐ ಶುಡ್ ಡ್ರಾ ಟುವರ್ಡ್ಸ್ ಯು. ಸೊ ರೈಟ್ ನಾವು ನಾನು ಅದನ್ನು ಹಿಂಗೆ ಡ್ರಾ ಮಾಡ್ತೀನಿ. ಇದು ಆ್ಯಕ್ಚುಲಿ ಹಿಂಗೆ ಡೌನ್ವರ್ಡ್ಸ್ ಇಲ್ಲ, ಇಟ್ ಈಸ್ ಟುವರ್ಡ್ಸ್ ದಿ ಅಬ್ಸರ್ವರ್. ದೆನ್ ದಿ ಆ್ಯಂಗಲ್ ಹಿಯರ್ ಬಿಕಮ್ಸ್ 90 ಡಿಗ್ರಿ. ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ ಈಗ ಇಲ್ಲಿ ಅಂದರೆ ದೇ ವಿಲ್ ಬಿ ಪ್ಯಾರಲಲ್ ಟು ದ ಏರಿಯಾ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಯರ್ ಆರ್ parallel to area, therefore electric field lines are parallel to area. ಆದರೆ ಈ ಏರಿಯಾ ವೆಕ್ಟರಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ 90 ಡಿಗ್ರಿ. ಸೊ ದಿಸ್ ಈಸ್ ಈಕ್ವಲ್ಸ್ ಟು E ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ 90. ಸೊ therefore electric flux is 0. Electric flux is minimum when theta is equals to 90 degree. ಇದು ಕೇಸ್ 1. ನೆಕ್ಸ್ಟ್ ಕೇಸ್ 2 ನಾನು ಏನು ಮಾಡ್ಬೇಕಂದ್ರೆ ರೈಟ್ ನಾವು ನೋಡ್ರಿ, ಫಸ್ಟ್ ಕೇಸ್ನೊಳಗೆ ದಿ ಏರಿಯಾ ವಾಸ್ ಕೆಟ್ ಲೈಕ್ ದಿಸ್. ಏರಿಯಾ ವೆಕ್ಟರ್ ವಾಸ್ ಟುವರ್ಡ್ಸ್ ದಿ ಅಬ್ಸರ್ವರ್. ಆ ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದು ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪ್ಯಾರಲಲ್ ಆಗಿ ಪಾಸ್ ಆಗಿಬಿಡ್ತಾವೆ, ಇದರೊಳಗೆ ಯಾವುದೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೋಂಗಿಲ್ಲ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿಕಮ್ಸ್ 0. ನೆಕ್ಸ್ಟ್ ನಾನು ಸೆಕೆಂಡ್ ಕೇಸ್ನೊಳಗೆ ಐ ವಿಲ್ ಪ್ಲೇಸ್ ದ ಏರಿಯಾ ಲೈಕ್ ದಿಸ್. ಓಕೆ, ಆವಾಗ ಇದು ಆ್ಯಕ್ಚುಲಿ ಈಗ ಏರಿಯಾ ಹೆಂಗದ ಅರೇಂಜ್ ಆಗ್ತೈತೆ ಅನ್ನೋದು ಇಲ್ಲೇ ಬೋರ್ಡ್ನೊಳಗೆ ಡ್ರಾ ಮಾಡೋಕ್ಕೆ ಬರೋಂಗಿಲ್ಲ. ಇಟ್ಸ್ ಅ 3D ಥಿಂಗ್. ಲೈಕ್ ನೋಡ್ರಿ, ಹಿಂಗೆ ನಾನು ಡ್ರಾ ಮಾಡ್ಬೋದಲ್ಲ, ಹಿಂಗಿದ್ರೆ ಐ ಕೆನಾಟ್ ಡ್ರಾ ಇಟ್ ಲೈಕ್ ದಿಸ್ ಹಿಯರ್. ಬಟ್ ಸ್ಟಿಲ್ ನಾನೊಂದು ಸ್ಟ್ರೇಟ್ ಲೈನಿಂದ ರೆಪ್ರೆಸೆಂಟ್ ಮಾಡ್ತೀನಿ, ಅಥವಾ ಸ್ವಲ್ಪ ಅದನ್ನು ನಾವು ಸ್ಲ್ಯಾಂಟಾಗಿ ಈ ರೀತಿ
ತೋರಿಸೋಣ. ಇಟ್ ಈಸ್ ಆ್ಯಕ್ಚುಲಿ ಔಟ್ವರ್ಡ್ಸ್ ಲೈಕ್ ದಿಸ್. ನೌ ಇಫ್ ಯು ಡ್ರಾ ಆನ್ ಏರಿಯಾ ವೆಕ್ಟರ್, the direction of this area vector and the direction of electric field is same. That is, ನಾನು ಇಲ್ಲೇ ಕೇಸ್ 2 ಬರೆಯಾಗುತ್ತೆ ನಿಮಗೆ. theta is equals to 0 degree. When theta is equal to 0 degree, electric field lines are perpendicular to the area. Electric field lines are perpendicular to the area. ನಾವು ಏರಿಯಾ ಹಿಂಗಿಟ್ಟಿವಿ, ಹಿಂಗಲ್ಲ, ಹಿಂಗಿಟ್ಟಿವಿ. ಏರಿಯಾ ವೆಕ್ಟರ್ ಆ್ಯಂಡ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ಸೇಮ್. ಸೊ ಥೀಟಾ ಈಸ್ ಈಕ್ವಲ್ ಟು 0. cos 0 is 1. Then electric flux becomes maximum, which is ಈ cos 0 ಪಾರ್ಟ್ ಹೋಗ್ಬಿಡುತ್ತಂದ್ರೆ ಏರಿಯಾ ಇಂಟು ಡೆಲ್ಟಾ ಎಸ್. ಸೊ 2 ಕೇಸ್ ಡಿಸ್ಕಸ್ ಮಾಡಿದ್ವಿ ನಾವು. ವೆನ್ ವಿಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿ ಮ್ಯಾಕ್ಸಿಮಮ್ ಅಂತ ಕೇಳಿದ್ರೆ ನೀವು ಹೇಳಬೇಕು ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ ಬಟ್ ದ ಆಂಗಲ್ ಈಸ್ 0. ವಾಟ್ ಈಸ್ ಆಂಗಲ್? ಆಂಗಲ್ ಈಸ್ ಬಿಟ್ವೀನ್, ದಿಸ್ ಇಸ್ ದಿ ಆಂಗಲ್ ಬಿಟ್ವೀನ್ electric field lines and area vector. ಫಸ್ಟ್ ಕೇಸ್ನೊಳಗೆ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ದಿ ಏರಿಯಾ ಬಟ್ ಆ್ಯಂಗಲ್ ಈಸ್ 90 ಡಿಗ್ರಿ. ಅವಾಗ ಕಾಸ್ 90 ಹಚ್ಚಿದಾಗ ಅದು ಮಿನಿಮಮ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಂದಿರ್ತೈತೆ. ಸೊ ವಾಟ್ ಅಬೌಟ್ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವು? ಸೊ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಇಂಟು ಕಾಸ್ ಥೀಟಾ ಬರ್ತೈತಲ್ಲ. ಸೊ ಕಾಸ್ ಥೀಟಾ ಅಂತೂ ಅದಕ್ಕೆ ಇಟ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ಎನಿ ಎಸ್ ಐ ಯೂನಿಟ್ ಆಬ್ವಿಯಸ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ದೇನು ನ್ಯೂಟನ್ ಪರ್ ಕೂಲಂಬ್, ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ. ನ್ಯೂಟನ್ ಪರ್ ಕೂಲಂಬ್, ಏರಿಯಾ ಮೀಟರ್ ಸ್ಕ್ವೇರ್, ಇದು ಹಳೇದು, ಎಲ್ಲ ಸೇರಿ ಬರೆದ್ರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ನ್ಯೂಟನ್ ಪರ್ ಕೂಲಂಬ್ ಮೀಟರ್ ಸ್ಕ್ವೇರ್ ಬರಿಬೋದು, ಬಟ್ ಪಾಸಿಟಿವ್ ಇಂಡೈಸಸ್ ಇದನ್ನು ಮೊದಲು ಬರೀತಾರೆ. ಸೊ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ಇನ್ನೊಂದು ಬರಿಬೋದು ನಾವು, ಆಗಲೇ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಇಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ ಹ್ಯಾಸ್ ಒನ್ ಮೋರ್ ಯೂನಿಟ್ ಅಂತ, ವೋಲ್ಟ್ ಪರ್ ಮೀಟರ್. ಹೆಂಗಂತ ಆಮೇಲೆ ಡಿಸ್ಕಸ್ ಮಾಡೋಣ. ವೋಲ್ಟ್ ಪರ್ ಮೀಟರ್ ಎಲೆಕ್ಟ್ರಿಕ್ ಫೀಲ್ಡ್ ಮಲ್ಟಿಪ್ಲೈಡ್ ಬೈ ಏರಿಯಾ ಈಸ್ ಮೀಟರ್ ಸ್ಕ್ವೇರ್. ಸೊ ಇಲ್ಲಿ ನಾನು ಗೊತ್ತು ವೋಲ್ಟ್ ಮೀಟರ್, ನೀವೆಲ್ಲ ಟೆಕ್ಸ್ಟ್ ಬುಕ್ನೊಳಗೆ ಬರ್ಕೊಂಡ್ಬಿಡ್ರಿ. ಇದನ್ನು ಒಂದು ಸರ್ತಿ ಎಕ್ಸಾಮ್ನೊಳಗೆ ಕೇಳ್ಯಾರ. ಹೆಂಗೆ ಕೇಳ್ಯಾರ ಗೊತ್ತೇನು ಮಜಾ? ವೋಲ್ಟ್ ಮೀಟರ್ ಈಸ್ ದ ಎಸ್ ಐ ಯೂನಿಟ್ ಆಫ್ ವಿಚ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕೇಳ್ಯಾರ ಎಕ್ಸಾಮ್ನಾಗ. ಇಲ್ಲಿ ಪ್ರಾಬ್ಲಮ್ ಏನಾಗ್ಬಿಡ್ತೈತಿ, ಸ್ಟೂಡೆಂಟ್ಸ್ ಆರ್ ಯೂಸ್ ಟು ಸೀಯಿಂಗ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಆಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಹಿಂಗೆ ಕ್ವಶನ್ ಕೇಳ್ಬಿಟ್ರ. ವೋಲ್ಟ್ ಮೀಟರ್ ಅಂದರೆ ಯಾವುದು ಅಂತ. ವೋಲ್ಟ್ ಪರ್ ಮೀಟರ್ ಎಲೆಕ್ಟ್ರಿಕ್ ಫೀಲ್ಡ್ದು, ಅದಕ್ಕೆ ಏರಿಯಾ ಮಲ್ಟಿಪ್ಲೈ ಮಾಡಿ ವೋಲ್ಟ್ ಮೀಟರ್ ಮಾಡಿಬಿಟ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾನ್ ಬಿ ಇದ್ರದ್ದು ಎಸ್ ಐ ಯೂನಿಟ್ ಕ್ಯಾನ್ ಬಿ ರಿಟನ್ ಆಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಆರ್ ವೋಲ್ಟ್ ಮೀಟರ್. ಆಮೇಲೆ ಇದನ್ನು ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಇದರ ಫಾರ್ಮುಲಾ ಒಳಗೆ ಬರ್ತಾವೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆಕ್ಟರ್ ಕ್ವಾಂಟಿಟಿ, ಏರಿಯಾ ಆ್ಯಕ್ಚುಲಿ ಸ್ಕೇಲಾರ್, ಬಟ್ ನಾವು ಅದನ್ನು ವೆಕ್ಟರ್ ಅಂತ ಟೈಮ್ ಬೀಯಿಂಗ್ ಮಾಡ್ಕೊಂಡಿರ್ತೀವಿ. ಬಟ್ ಫೈನಲಿ ಇದು ಸ್ಕೇಲಾರ್ ಪ್ರಾಡಕ್ಟು. ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಎ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಅಂತ ಹೇಳ್ತೀವಲ್ಲ, ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಡೈಮೆನ್ಷನಲ್ ಫಾರ್ಮುಲಾ ಕಡೆ ಬರೋಣ ನಾವೀಗ. ಸೊ ಡೈಮೆನ್ಷನಲ್ ಫಾರ್ಮುಲಾ ಕಡೆ ಬರೋದಾದರೆ ನಿಮ್ಗೆ ಸ್ವಲ್ಪ ಈಸಿಯಾಗಿ ಹೆಂಗೆ ಹೇಳ್ಬೋದು, ನ್ಯೂಟನ್, ನೀವು ಇದಾಗ ಫೋರ್ಸ್ ಬಗ್ಗೆ ಪಿ ಯು ಸಿ ಫಸ್ಟ್ ಇಯರ್ನೊಳಗೆ ಡೈಮೆನ್ಷನಲ್ ಫಾರ್ಮುಲಾ ನೀವು ಬ್ಯಾಟ್ ಮಾಡಿದ್ರೆ MLT⁻². ನ್ಯೂಟನ್ ಅಷ್ಟೇ ಬರೀ ಆಗುತ್ತೆ ನಾ ನ್ಯೂಟನ್. ನೆಕ್ಸ್ಟ್ ಮೀಟರ್ ಸ್ಕ್ವೇರ್ ಈಸ್ ಎಲ್ ಸ್ಕ್ವೇರ್, ಹೌದಾ, ಲೆಂತ್ ಸ್ಕ್ವೇರ್ ಪರ್ ಕೂಲಂಬ್. ಕೂಲಂಬ್ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ಹೆಂಗೆ ಬರೀಬೇಕು ಗೊತ್ತನ? ನಾವು ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಾರೆ ಈ ಸ್ಕ್ವೇರ್ ಬ್ರಾಕೆಟ್ಸ್ನೊಳಗೆ ಓನ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಬರೀತೀವಿ. ದೇರ್ ಆರ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್: ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿ ಅಂತ. ಸೊ ಕೂಲಂಬ್ ಎದ್ರದ್ದು ಹೇಳ್ರಿ? ಕೂಲಂಬ್ ಎದ್ರದ್ದು ಯೂನಿಟ್ ಹೇಳ್ರಿ? ಚಾರ್ಜ್ ಅಲ್ಲ. ಸೊ ಚಾರ್ಜಿಗೆ ಒಂದು ಫಾರ್ಮುಲಾ ಐತೆ, ಅಥವಾ ನಾವು ಹಿಂಗೆ ಹೇಳ್ಬೋದು, ಕರೆಂಟಿಗೆ ಒಂದು ಫಾರ್ಮುಲಾ ಐತೆ. ಕರೆಂಟ್ I ಇಸ್ ಈಕ್ವಲ್ಸ್ ಟು ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಅಂತ. ಸೊ ದೇರ್ ಫಾರ್ ಚಾರ್ಜ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ? ಕರೆಂಟ್ ಇಂಟು ಟೈಮ್. ಸೊ ಚಾರ್ಜ್ ಡೈಮೆನ್ಷನಲ್ ಫಾರ್ಮುಲಾ ಹಿಂಗೆ ಆಗ್ತೈತಿ, I ಇಂಟು ಟಿ. I ಅಂತಾರೆ ಬರೆಯೋದು, ಅಥವಾ ಸಮ್ಟೈಮ್ಸ್ A ಅಂತಲೂ ಬರೀತಾರೆ. IT ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಚಾರ್ಜ್. ಸೊ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಚಾರ್ಜ್ ಈಸ್ IT ಕೂಲಂಬದ್ದು, ಬಟ್ ಇಟ್ ಈಸ್ ಪರ್ ಕೂಲಂಬ್, ಹೌದಾ? ಸೊ ಇದೆಲ್ಲ ಸೇರಿ ನಾವು ಬರೆಯೋದಾದರೆ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿಕಮ್ಸ್ ML³ T⁻², ಇದೊಂದು T⁻⁻1 is T⁻⁻²,
-3 ಆ್ಯಂಡ್ ಕರೆಂಟ್ I raised to -1. ಚೆಕ್ ಮಾಡಿರಿ ಒಂದು ಸರ್ತಿ. m L³ T raised to -3 I raised to -1. So this is dimensional formula for electric flux. Newton meter square per coulomb is the SI unit. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಕನ್ಸೆಪ್ಟ್ ನಿಮಗೆ ಕ್ಲಿಯರಾಗಿ ಅರ್ಥ ಅಂತ ಅಂದ್ಕೊಂಡಿನಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಇದನ್ನು ನಾವು ಮುಂದೆ ಡೆರಿವೇಷನ್ ಒಳಗೆ ಯೂಸ್ ಮಾಡ್ತೀವಲ್ಲ, ಅವಾಗ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗ್ತೈತಿ ಯಾಕೆ ಇದನ್ನು ಸುಮ್ಮ ಕ್ಯಾಲ್ಕುಲೇಟ್ ಮಾಡ್ತಾರಂತ. ಸೊ ಇಷ್ಟ ನೋಡ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಿರ್ತಾವೆ, ಅಲ್ಲೊಂದು ಏರಿಯಾ ಮಾರ್ಕ್ ಮಾಡಿ ಆ ಏರಿಯಾದೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊಂಟಾವಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೆ ಫಾರ್ಮುಲಾ E × ∆S × cos θ. ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಐತಿ ಮಲ್ಟಿಪ್ಲೈಡ್ ಬೈ ಎಷ್ಟು ಏರಿಯಾ ನೀವು ತೊಗೊಂಡಿರಿ. ದೊಡ್ಡದು ಏರಿಯಾ ತೊಗೊಂಡ್ರೆ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾವೆ, ಕಡಿಮೆ ಅದ್ರ ತಕ್ಕಂಗೆ. ನೆಕ್ಸ್ಟ್ cos θ, ಅಲ್ಲಿ ಥೀಟಾ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಓರಿಯಂಟೇಷನ್, ಹೆಂಗೆ ಇಟ್ಟಿವಿ ಏರಿಯಾ ಅದನ್ನು ಥೀಟಾ ಡಿಟರ್ಮೈನ್ ಮಾಡ್ತೈತಿ. ಅದ್ರ ಸಲುವಾಗಿ ಥೀಟಾನ ನಾವು ಆ್ಯಂಗಲ್ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದ್ಯಾಟ್ ಆ್ಯಂಗಲ್ ಈಸ್ ದಿ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಅಲ್ಲಿ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಆ್ಯಕ್ಚುಲಿ ಏರಿಯಾ ಒಂದು ಸ್ಕೇಲಾರ್ ಕ್ವಾಂಟಿಟಿ. ಡೈರೆಕ್ಷನ್ ಫೈಂಡ್ ಔಟ್ ಮಾಡ್ಕೊಳಕ್ಕೆ ಅಂತ ಹೇಳಿ ಆ ಏರಿಯಾಕ್ಕೆ ಒಂದು ಡೈರೆಕ್ಷನ್ ಕೊಡ್ತೀವಿ. ಡೈರೆಕ್ಷನ್ ಹೆಂಗೆ ಕೊಡ್ತಾರೆ ಅಂದರೆ ಆ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಡ್ರಾ ಮಾಡ್ತಾರೆ, ಅದನ್ನು ಏರಿಯಾ ವೆಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಸರ್ತಿ ಬೇಕಾದ್ರೆ ಇದನ್ನು ನೋಡ್ಕೊರಿ. ಯಾವಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಮ್ಯಾಕ್ಸಿಮಮ್ ಇರ್ತೈತಿ, ಯಾವಾಗ ಮಿನಿಮಮ್ ಇರುತ್ತೆ ಅದನ್ನು ನೋಡ್ಕೊರಿ. ಯಾವ ಆ್ಯಂಗಲ್ ಇದ್ದಾಗ, ಲೈಕ್ ಥೀರಾ = 90 ಡಿಗ್ರಿ ಇದ್ದಾಗ 90 ಡಿಗ್ರಿ ಆ್ಯಂಗಲ್ ದೊಡ್ಡದೈತಿ, ಬಟ್ ಏರಿಯಾಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲರ್ ಇರ್ತಾವೆ. ಅವಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿಕಮ್ಸ್ 0. ಅದನ್ನು ಥೀಟಾ = 0 ಡಿಗ್ರಿ ಇದ್ದಾಗ ಏರಿಯಾಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಇರ್ತಾವೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಬಿಕಮ್ಸ್ ಮ್ಯಾಕ್ಸಿಮಮ್. ಸೊ ಇದನ್ನು ಮೇನ್ ಪಾರ್ಟ್ ನೋಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದ್ರೊಳಗೆ ನಾವು ಗಾಸ್ ಥಿಯರಮ್ ವಿಚ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಅಂತ ಮಾಡ್ತೀವಿ. ನೋಡೋಣ ಇಫ್ ಪಾಸಿಬಲ್ ಇನ್ 1 ವಿಡಿಯೋ ಆರ್ 2 ವಿಡಿಯೋಸ್ನೊಳಗೆ ಇದು ಚಾಪ್ಟರ್ ಮುಗಿತೈತಿ. ಸೊ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು. ನಮಸ್ಕಾರ.